ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ರಿಗೂ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಸ್ವಲ್ಪ ಧಾರವಾಡ ಕ್ಲೈಮೇಟ್ ನಿನ್ನೆಯಿಂದ ಸ್ವಲ್ಪ ಮಳೆ ಸ್ಟಾರ್ಟ್ ಆಗೈತಿ. ಸೊ ಎಲ್ಲರೂ ಹುಷಾರಾಗಿರ್ರಿ. ಸೊ ಯಾವುದೇ ರೀತಿಯಾದಂತಹ ವೈರಲ್ ಡಿಸೀಸ್ಗೆ ಕನೆಕ್ಟ್ ಆಗಬೇಡ್ರಿ. ಓಕೆ, ಸೊ ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ. ಓಕೆ, ಸೊ ಲಾಸ್ಟ್ ಕ್ಲಾಸ್ ನಾವು ಆಲ್ರೆಡಿ ಕರೆಂಟ್ ಅಫೇರ್ಸ್ ಇವಾಗ 1 ವೀಕ್ ಆಯ್ತು ನಾವು ಕರೆಂಟ್ ಅಫೇರ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿ. ಮೇ ಬಿ ಇಟ್ಸ್ ದ 6th ಕ್ಲಾಸ್. ಸೊ ಯಾರ್ಯಾರು ಯಾವ್ಯಾವ ಕ್ಲಾಸ್ ನೋಡಿಲ್ಲ, 5th ಕ್ಲಾಸಸ್ ಯಾವ್ಯಾವ ನೋಡಿಲ್ಲ, ಸೊ ಎಲ್ರು ಹೋಗಿ ಆ ಕ್ಲಾಸಸ್ ಅನ್ನ ನೋಡ್ರಿ. ಓಕೆ, ಯಾರು ನೋಡಿಲ್ಲ ಹಿಂದಿನ ಕ್ಲಾಸಸ್ ಯಾಕೆ ನೋಡೋಣಾಕತ್ತೀನಿ ಅಂತಂದ್ರೆ, ಸೊ ಹಿಂದಿನ ಕ್ಲಾಸ್ ಅಲ್ಲಿ ಡೀಟೇಲ್ಡ್ ಕವರೇಜ್ ಆಗೈತಿ. ಒಂದೊಂದು ಟಾಪಿಕ್ ಮೇಲೆ ನಾವೇನ್ ಮಾಡೇವಿ, ಡೀಟೇಲ್ ಕವರ್ ಮಾಡೇವಿ. ಓಕೆ, ಸೊ ಯಾರು ಜಾಸ್ತಿ ಮಳೆಯಲ್ಲಿ ನೆನಿಬೇಡ್ರಿ, ಚೆನ್ನಾಗಿ ಓದ್ಕೋರಿ. ಕಾಲ್ಫಾರ್ಮ್ಸ್ ಆಗ್ತೈತಿ. ಆಗಸ್ಟ್ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರ. ಸೊ ನೀಟಾಗಿ ಕುಂತು ಓದ್ಕೋರಿ, ಯಾವುದೇ ರೀತಿ ಡಿಸ್ಟರ್ಬೆನ್ಸಸ್ ತಗೋಬೇಡ್ರಿ. ಓಕೆ, ಸೊ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ್ರಿ. ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಮಾಡೋಣ್ರಿ. ಮೊನ್ನೆ ನಿಮ್ಗೊಂದು ಕ್ವಶನ್ ಕೊಟ್ಟಿದ್ದೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ನಾನು ನಿಮಗೆ ನೋಡ್ಕೊಂಡ್ ಬಾ ಅಂತ ಹೇಳಿದೆ. ಸೊ ಯಾರ್ಯಾರು ನೋಡ್ಕೊಂಡ್ ಬಂದಿರಿ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತಾ, ನೋಡ್ಕೊಂಡ್ ಬರ್ಲಾದವ್ರಿಗೂ ನಾ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್, ಲೆಟ್ಸ್ ಮೂವ್. ಓಕೆ, ಫಸ್ಟ್ ಕ್ವಶನ್ ಏನೈತಿ ನೋಡ್ರಿ. B corridors along national highways initiative has been launched by which body? ಓಕೆ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮಧುಮಕ್ಕಿ ಕಾರಿಡಾರ್ ಯೋಜನೆಯನ್ನು ಯಾವ ಸಂಸ್ಥೆ ಆರಂಭಿಸಿದೆ? ನೋಡ್ರಿ, ಏನ್ ಹೇಳಾರಿ, ನ್ಯಾಷನಲ್ ಹೈವೇಸ್ ಒಳಗಡೆ ಬಿ ಕಾರಿಡಾರ್ಸ್ ಅಂತಂದ್ರ ಹನಿ ಬಿ ಮಿಷನ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ಲಿಕ್ಕತ್ತಾರ. ಯಾವ ಮಿಷನ್ ರೀ? ಹನಿ ಬಿ ಮಿಷನ್ ಅಂತ ಹೇಳಿ. ಹೆದ್ದಾರಿ ಒಳಗಡೆ ಹನಿ ಬಿ ಮಿಷನ್, ಹನಿ ಬಿ ಮಿಷನ್ ಅಂತ ಹೇಳಿ ಮಧುಮಕ್ಕಿ ಕಾರಿಡಾರ್ ಯೋಜನೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ಲಿಕ್ಕತ್ತಾರ. ಅದು ಯಾವ ಸಂಸ್ಥೆ ಆರಂಭಿಸೈತಿ ಅಂತ ಹೇಳಾರಿ. ಯಾವ ಸಂಸ್ಥೆ ಆರಂಭಿಸೈತ್ರಿ? ಅದು MOEFCC ಆರಂಭಿಸೈತೋ, NHAI, ICAR ಅಥವಾ ನಬಾರ್ಡ್? ಯಾವ್ದ್ರಿ? NHAI. ಯಾವ್ದ್ರಿ? NHAI. NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಫುಲ್ ಫಾರ್ಮ್ ಏನ್ರಿ? ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಓಕೆ, ಸೊ ನಿಮ್ಗೆ ಎಕ್ಸಾಮಿಗ ಫುಲ್ ಫಾರ್ಮ್ಸ್ ಇಂಪಾರ್ಟೆಂಟ್ ಆಗ್ತೈತೆ ಅಂತ ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ. ಎಸ್ಪೆಷಲಿ ಆರ್ಗನೈಸೇಷನ್ ರಿಲೇಟೆಡ್ ಏನಾದ್ರು ಇತ್ತಂದ್ರೆ ಅದು ನಿಮ್ಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತೈತಿ. ರಾಷ್ಟ್ರೀಯ ಹೆದ್ದಾರಿ. ಓಕೆ, ರಾಷ್ಟ್ರೀಯ ಹೆದ್ದಾರಿ ಭಾರತದ ರಾಷ್ಟ್ರೀಯ ಪ್ರಾಧಿಕಾರ ಹೆದ್ದಾರಿ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಸೊ ಈ ಮಧುಮಕ್ಕಿ ಕಾರಿಡಾರ್ ಯೋಜನೆ ಯಾವ ಸಂಸ್ಥೆ ಆರಂಭಿಸೈತೆ ಅಂತಂದ್ರೆ NHAI. ಯಾವುದು? NHAI. ಸೊ ಈಗ ಸ್ವಲ್ಪ ನಾವು ಇದು ಜೇನು ಕಾರಿಡಾರ್ ಗಳ ಬಗ್ಗೆ ನೋಡೋಣ. ಏನಂತಂದ್ರೆ ಹೆದ್ದಾರಿ ಉದ್ದಕ್ಕೂ ಅಂದ್ರ ಮೇನ್ ಏನೈತಪ್ಪ ಅಂತಂದ್ರೆ ನಮ್ಮ STG ಅಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ STG 13 ಒಳಗಡೆ ಕ್ಲೈಮೇಟ್ ಆಕ್ಷನ್ ಬಗ್ಗೆ ನಾವು ಮಾತಾಡಿವಿ. SDG 13 ಒಳಗಡೆ ನಾವ್ ಏನ್ ಮಾಡಿವಿ? ಕ್ಲೈಮೇಟ್ ಆಕ್ಷನ್ ಬಗ್ಗೆ ಮಾತಾಡಿ. ಹೌದಾ? ಕ್ಲೈಮೇಟ್ ಆಕ್ಷನ್ ಬಗ್ಗೆ ನಾವು ಅಂದ್ರೆ ಇಲ್ಲಿ ಏನು ಇಂಪ್ರೂವಿಂಗ್ ಕ್ರಾಪ್ ಸೈಕಲ್ಸ್ ಬಗ್ಗೆ ನಾವು ಮಾತಾಡಿವಿ. ಅಂದ್ರ ನಮ್ಮ ಬೆಳೆಗಳನ್ನ ಏನ್ ಮಾಡ್ಬೇಕು, ನಾವು ಅಭಿವೃದ್ಧಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವ್ ಇಲ್ಲಿ ಮಾತಾಡಿವಿ. ಓಕೆ, ಇಲ್ಲಿ ಬೆಳೆಗಳೇ ಅಭಿವೃದ್ಧಿ ಮಾಡೋದ್ರ ಮೇನ್ ಯಾರಪ್ಪ ಅಂತಂದ್ರೆ ಈ ಜೇನು ನೊಣಗಳು. ಅಂದ್ರೆ ಎದರ್ ಮುಖ ಅಂತಂದ್ರೆ ಪರಾಗಸ್ಪರ್ಶಗಳ ಮುಖಾಂತರ, ಪಾಲಿನೇಷನ್ ಮುಖಾಂತರ. ಸೊ ನಮ್ಮ ಇಂಡಿಯಾ ಒಳಗಡೆ 75% ಕ್ರಾಪ್ಸ್ ಯಾವ ರೀತಿ ಈಲ್ಡ್ ಆಗ್ಲಿಕ್ಕತ್ತಾವ ಅಂತಂದ್ರೆ ಪಾಲಿನೇಟರ್ಸ್ ಮುಖಾಂತರನೇ ಏನಾಗ್ಲಿಕ್ಕತ್ತದ, ಈಲ್ಡ್ ಆಗ್ಲಿಕ್ಕತ್ತದ. 75% ಕ್ರಾಪ್ಸ್ ಈ ಪಾಲಿನೇಷನ್ ಅಂದ್ರೆ ಪರಾಗಸ್ಪರ್ಶ ಮುಖಾಂತರ ಏನಾಗ್ಲಿಕ್ಕತ್ತದ, ಬೆಳಿಲಿಕ್ಕತ್ತವ. ಸೊ ನಮ್ಮ ಅಂದ್ರೆ ಹೆದ್ದಾರಿ ಒಳಗಡೆ ಏನೈತಿ, ಈಗ ನಾವು ಯಾವ್ದಾದ್ರು ಹೈವೇಸ್ ಹೋಗ್ತಿರ್ಬೇಕಂತಂದ್ರೆ ನಮ್ ಸುತ್ತಮುತ್ತಲು ಏನ್ ನೋಡ್ತೀವಿ ನಾವು? ಜಾಸ್ತಿ ಏನು ಹೊಲಗಳನ್ನ ನೋಡ್ತೀವಿ, ಫಾರ್ಮಿಂಗ್ ಲ್ಯಾಂಡ್ಸ್ ಅನ್ನ ನಾವ್ ಏನ್ ಮಾಡ್ತೀವಿ? ನೋಡ್ತೇವೆ. ಸೊ ಈ ಫಾರ್ಮಿಂಗ್ ಲ್ಯಾಂಡ್ಸ್ ಈಗ ಯಾವುದೇ ರೀತಿ ಏನಾಗ್ಬೇಕು, ಎಕೋಸಿಸ್ಟಮ್ ಡಿಸ್ಟರ್ಬ್ ಆಗಬಾರ್ದು ಅಂತ ನಾವ್ ಏನ್ ಮಾಡ್ಲಿಕ್ಕೆ, ಹೆದ್ದಾರಿ ಸುತ್ತಮುತ್ತ ಏನೈತಲ್ಲ ಹೂ ಬಿಡೋ ಅಂತ ಸಸ್ಯಗಳನ್ನ ನಾವು ಗಿಡಗಳನ್ನ ನೆಡಬೇಕು. ಸೊ ಅದರಿಂದ ಏನಾಗ್ತದ, ಹನಿ ಬಿ ಪ್ರೊಡಕ್ಷನ್ ಜಾಸ್ತಿ ಆಗ್ತದ. ಅದೇ ರೀತಿ ಫಾರ್ಮಿಂಗ್ ಲ್ಯಾಂಡ್ ಅಂದ್ರೆ ನಮ್ಮ ಎಕೋಸಿಸ್ಟಮ್ಗೆ ಯಾವುದೇ ರೀತಿ ಏನಾಗ್ತೈತಿ, ಹಾನಿ ಆಗೋದಿಲ್ಲ. ಸೊ ಇದ್ರ ಯೋಜನೆಯ ಮುಖ್ಯ ಉದ್ದೇಶ ಅದೇ ಐತ್ರಿ, ಗೊತ್ತೈತ್ರಿ. ಸೊ ಏನಪ್ಪಾ ಇಲ್ಲಿ ಹನಿ ಬಿ ಅಂತಂದ್ರ ಈ ಹನಿ ಬಿ ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ನಮಗ ರೆವಲ್ಯೂಷನ್ಸ್ ಅಂದ್ರೆ ನಮ್ ಇಂಡಿಯಾದಾಗ ಒಂದಿಷ್ಟು ಕ್ರಾಂತಿಗಳನ್ನ ತಂದಿದ್ವಿ. ಸೊ ಈ ಹನಿ ಬಿ ಅಂತಂದ್ರ ಹನಿ ಬಿ ರೆವಲ್ಯೂಷನ್ ನಾವ್ ಏನಂತೇವಪ್ಪ ಅಂತಂದ್ರ ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತಿದ್ವಿ. ಗ್ರೀನ್ ರೆವಲ್ಯೂಷನ್ ಅಂತ, ಹಸಿರು ಕ್ರಾಂತಿ ಅಂತ ನಾವು ಹೇಳ್ತಿದ್ವಿ, ಗ್ರೀನ್ ರೆವಲ್ಯೂಷನ್. ಸೊ ಈ ರೆವಲ್ಯೂಷನ್ ಒಳಗಡೆ ನಾವು ಜಾಸ್ತಿ ಎದ್ರ ಮೇಲೆ ಫೋಕಸ್ ಮಾಡ್ಯವಪ್ಪ ಅಂತಂದ್ರೆ ಹಾರ್ಟಿಕಲ್ಚರ್ ಮೇಲೆ ಮತ್ತ ಜೇನು ನೊಣಗಳ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಿವಿ ಈ ರೆವಲ್ಯೂಷನ್. ಸೊ ಈ ರೆವಲ್ಯೂಷನ್ ಅಡಿಯಲ್ಲಿ ನಾವೇನ್ ಈ ರೆವಲ್ಯೂಷನ್ ನಾವು ಕನ್ಸಿಡರ್ ಆಗಿ ಇಟ್ಕೊಂಡು ಸೊ ನಾವು ಹೈವೇಸ್ ಸುತ್ತಮುತ್ತ ಏನ್ ಮಾಡ್ಬೇಕು ಅನ್ನೋದು ಯೋಜನೆ ಐತಿ. ಗಿಡ ಮರಗಳನ್ನ, ಸಸ್ಯಗಳನ್ನ ಏನು ನಾಟಬೇಕು, ಬೆಳೆಬೇಕು. ಸೊ ಅದರಿಂದ ಏನಾಗ್ತದೆ, ಪಾಲಿನೇಷನ್ ಪರಾಗಸ್ಪರ್ಶ ಇಂಪ್ರೂವ್ಮೆಂಟ್ ಆಗ್ತದೆ. ಆಮೇಲೆ ಹನಿ ಬಿ ಪ್ರೊಡಕ್ಷನ್ ಏನಾಗ್ತೈತಿ, ಜಾಸ್ತಿ ಆಗ್ತೈತಿ ಅಂತ ಹೇಳ್ಯಾರ. ಸೊ ನೋಡಿ ಇಲ್ಲಿ ಏನಿದೆ,
ಹೆದ್ದಾರಿಗಳ ಉದ್ದಕ್ಕೂ ಹೂ ಬಿಡುವ ಸಸ್ಯಗಳ ಪಟ್ಟಿಗಳನ್ನ ಮಾಡ್ಕೊಂತೀವಿ. ಹೂ ಬಿಡುವ ಸಸ್ಯಗಳು ಯಾವ ಇರ್ತಾವಲ್ಲ ಅವಷ್ಟೇ. ಬಿಕಾಸ್ ಜೇನು ಹುಳಗಳು ಏನ್ ಮಾಡ್ತಾವು, ಹೂ ಬಿಡಗಳ ಸಸ್ಯಗಳಲ್ಲಿ ಹೋಗಿ ಏನ್ ಮಾಡ್ತಾವು, ಅವತರದ್ದು ಪಾಲಿನೇಷನ್ ಮಾಡ್ತದೆ. ಜೇನುನೊಣಗಳು ಮತ್ತು ಪರಾಗಸ್ಪರ್ಶಕಗಳನ್ನು ಬೆಂಬಲಿಸಲು ವಿನ್ಯಾಸಗೊಳಿಸಲಾಗಿದೆ. ಅಂದ್ರೆ ಪಾಲಿನೇಷನ್ ಎದ್ರ ಮುಖಾಂತರ, ಜೇನುನೊಣಗಳ ಮುಖಾಂತರ ಬೆಂಬಲಿಸುವ ಸಂಬಂಧ ನಾವ್ ಏನ್ ಮಾಡಿವಿ, ಈ ಯೋಜನೆಯನ್ನ ಜಾರಿಗೆ ತಂದೇವಿ. ರಸ್ತೆ ಬದಿಯ ತೋಟಗಾರಿಕೆ ಕಾರ್ಯಕ್ರಮಗಳೊಂದಿಗೆ ಸಂಯೋಜಿಸಲಾಗಿದೆ. ನಾ ಆಲ್ರೆಡಿ ಹೇಳಿದೆ, ಹೈವೇಸ್ ಸುತ್ತಮುತ್ತ ಏನಿರ್ತಾವ ಫಾರ್ಮಿಂಗ್ ಲ್ಯಾಂಡ್ಸ್ ಇರ್ತಾವ. ಸೊ ಆ ಫಾರ್ಮಿಂಗ್ ಲ್ಯಾಂಡ್ಸ್ ನಾವ್ ಏನ್ ಮಾಡ್ತೀವಿ, ಈ ಸಂಸ್ಥೆ ಏನ್ ಮಾಡೈತಿ, ಕೈ ಜೋಡಿಸೈತಿ. ಓಕೆ, ಟು ಬಿಲ್ಡ್ ಆರ್ ಟು ಸಕ್ಸಸ್ಫುಲಿ ಡೂ ದಿಸ್ ಅ ಪ್ರಾಜೆಕ್ಟ್. ಓಕೆ, ಸೊ ನೋಡ್ರಿ, ರಾಷ್ಟ್ರೀಯ ಹೆದ್ದಾರಿಗಳ ಪಕ್ಕದಲ್ಲಿ ಮಧುಮಕ್ಕಿಗಳ ಸಂರಕ್ಷಣೆಗೆ ಅಂದ್ರೆ ಜೇನುನೊಣಗಳ ಸಂರಕ್ಷಣೆಗೆ ನಾವ್ ಏನ್ ಮಾಡಿವಿ, ಹೂ ಮರಗಳನ್ನು ನೆಡುವ ಪರಿಸರ ಯೋಜನೆ ಇದಾಗಿದೆ. ಸೊ ನಿಮ್ಗೆ ಎಕ್ಸಾಮ್ ನಾಗ ಕೇಳ್ಬೇಕು, ಇದು ಯಾವ ತರ ಯೋಜನೆ ಅಂತ ಹೇಳಿ ನಿಮ್ಗೆ ಸ್ಟೇಟ್ಮೆಂಟ್ ವೈಸ್ ಈ ಸ್ಟೇಟ್ಮೆಂಟ್ ಇಟ್ಟು ಕೇಳ್ಬೋದು. ಯಾವ ಯೋಜನೆ, ಮಧುಮಕ್ಕಿಗಳ ಸಂರಕ್ಷಣೆ ಅಂದ್ರೆ ಹನಿ ಬಿ ಪ್ರೊಟೆಕ್ಷನ್ ಸಂಬಂಧ ನಾವ್ ಏನ್ ಮಾಡಿವಿ, ಈ ಯೋಜನೆಯನ್ನು ಜಾರಿಗೆ ತಂದೇವಿ ಅಂತ ಹೇಳಿರ್ತಾವ. ಸೊ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೆ, ಪರಾಗಸ್ಪರ್ಶವನ್ನು ಸುಧಾರಿಸಲು, ಪಾಲಿನೇಷನ್ ಏನ್ ಮಾಡ್ಬೇಕು, ಇಂಪ್ರೂವ್ಮೆಂಟ್ ಮಾಡ್ಬೇಕು. ಇಂಪ್ರೂವ್ಮೆಂಟ್ ಆಫ್ ಪಾಲಿನೇಷನ್, ಜೇನು ಉತ್ಪಾದನೆಯನ್ನು ಹೆಚ್ಚಿಸಲು. ಓಕೆ, ಪ್ರೊಡಕ್ಷನ್ ಆಫ್ ಹನಿ ಬಿ ಏನ್ ಮಾಡ್ಬೇಕು, ಇಂಪ್ರೂವ್ಮೆಂಟ್ ಮಾಡ್ಬೇಕು, ಜಾಸ್ತಿ ಪ್ರೊಡಕ್ಷನ್ ಮಾಡ್ಬೇಕು. ಸೊ ಗ್ರಾಮೀಣ ಜೀವನೋಪಾಯವನ್ನು ಬೆಂಬಲಿಸಲು, ಸಪೋರ್ಟ್ ರೂರಲ್ ಲೈವ್ಲಿಹುಡ್. ಸಪೋರ್ಟ್ ರೂರಲ್ ಲೈವ್ಲಿಹುಡ್ ಅಂದ್ರೆ ಗ್ರಾಮೀಣ ಯೋಜನೆ ಅಂತಂದ್ರೆ ಏನು, ಹೈವೇಸ್ ಸುತ್ತಮುತ್ತ ಏನಿರೋ ಲ್ಯಾಂಡ್ಸ್ ಅದಾವಲ್ಲ ಆ ಲ್ಯಾಂಡ್ಸ್ ನ ಇಂಪ್ರೂವ್ ಮಾಡೋ ಸಂಬಂಧ. ಸೊ ಆ ತೋಟಗಾರಿಕೆ ಇಂಪ್ರೂವ್ಮೆಂಟ್ ಮಾಡೋ ಸಂಬಂಧ ನಾವೇನ್ ಮಾಡ್ತೇವಿ, ಈ ಯೋಜನೆಯನ್ನು ತಂದೇವಿ. ಗೊತ್ತೈತ್ರಿ? ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇನ್ನೊಂದೇನು ಉದ್ದೇಶ, ಜೀವ ವೈವಿಧ್ಯತೆಯನ್ನು ಹೆಚ್ಚಿಸು. ಅಂದ್ರ ನಾವು ವೆರೈಟಿ ಆಫ್ ಏನ್ ಮಾಡಿ, ಜೀವ ವೈವಿಧ್ಯತೆ ಅಂದ್ರೆ ಏನ್ರಿ, ಬಯೋಡೈವರ್ಸಿಟಿ. ಸೊ ನಾವು ವೆರೈಟಿ ಆಫ್ ಏನ್ ಮಾಡ್ತೇವಿ, ಹೆದ್ದಾರಿ ಸುತ್ತಮುತ್ತ ವೆರೈಟಿ ಆಫ್ ಗಿಡ ಮರಗಳನ್ನ ನಾವು ನೆಡ್ತೀವಿ. ಸೊ ಇದ್ರಲ್ಲಿ ಏನಾಗ್ತದೆ, ವೆರೈಟಿ ಆಫ್ ಸ್ಪೀಸಸ್ ನಾವು ಕಾಣ್ತೀವಿ. ಸೊ ವೆರೈಟಿ ಬಯೋಡೈವರ್ಸಿಟಿ ಏನಾಗ್ತದೆ, ಜಾಸ್ತಿ ಆಗ್ತದ ಅಂತ ನಾವು ಹೇಳ್ತೀವಿ. ಓಕೆ, ಪರಿಸರ ವಿಘಟನೆಯನ್ನು ಕಡಿಮೆ, ರೆಡ್ಯೂಸ್ ಎಕಲಾಜಿಕಲ್ ಫ್ರಾಗ್ಮೆಂಟೇಶನ್ ಅಂದ್ರೆ ಏನು, ಸೊ ನಾವೇನು ವೆಹಿಕಲ್ಸ್ ನ ಯೂಸ್ ಮಾಡ್ತಿರ್ತೀವಲ್ಲ, ಸೊ ಅದರಿಂದ ಹೊಗೆ ಬರ್ತಿರ್ತದೆ. ಸೊ ಇಲ್ದ್ರಿಂದ ಏನಾಗ್ತದೆ, ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆಗ್ತದೆ, ಗ್ರೀನ್ ಹೌಸ್ ಎಮಿಷನ್ ಜಾಸ್ತಿ ಆಗ್ತದೆ. ಸೊ ಇದನ್ನ ಮೇಂಟೈನ್ ಮಾಡೋ ಅಂತ ಟ್ರೀಸ್ ನಾವ್ ಏನ್ ಮಾಡ್ಬೇಕು, ಇಲ್ಲಿ ನೆಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗೈತಿ. ಸೊ ಇಲ್ಲಿ ನಾವು ಸ್ವಲ್ಪ ಸಂಸ್ಥೆಗಳ ಬಗ್ಗೆ ನೋಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಿಮ್ಗೆ ಎಕ್ಸಾಮಿಗೆ ಏನ್ ಎಕ್ಸ್ಕ್ಯೂಸ್ ಮೀ, ಎಕ್ಸಾಮಿಗೆ ಏನ್ ಇಂಪಾರ್ಟೆಂಟ್ ಆಗ್ತೈತ್ರಿ, ಗ್ರೀನ್ ರೆವಲ್ಯೂಷನ್. ಗ್ರೀನ್ ರೆವಲ್ಯೂಷನ್ ಅಂದ್ರೆ ಏನು, ಹನಿ ಬಿ ಪ್ರೊಡಕ್ಷನ್. ಹನಿ ಬಿ ಪ್ರೊಡಕ್ಷನ್. ಓಕೆ, ಹನಿ ಬಿ ಪ್ರೊಡಕ್ಷನ್. ಓಕೆ, ಆಮೇಲೆ ಇದು ಯಾರು ಮಾಡಿದ್ರು, ಯಾರು ಅಂಡರ್ ಬರ್ತದ, ಇದ್ರ ಉದ್ದೇಶನೂ ನಿಮಗೆ ಎಕ್ಸಾಮಿಗೆ ಯೂಸ್ ಆಗ್ತದೆ. ಸೊ ಇಲ್ಲಿ NHAI ಅಂತಂದ್ರೆ ಏನು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಏನ್ರಿ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಸೊ ಇದು ಎಸ್ಟಾಬ್ಲಿಷ್ ಯಾವಾಗ ಆಗೈತ್ರಿ, 1988 ಒಳಗಡೆ ಇದು ಎಸ್ಟಾಬ್ಲಿಷ್ ಆಗೈತಿ. ಯಾವುದೇ ಸಂಸ್ಥೆ ಬರ್ಲಿ ಎಕ್ಸಾಮ್ದಾಗ, ನ್ಯೂಸ್ನಾಗ ನೀವು ಆ ಸಂಸ್ಥೆ ಬಗ್ಗೆ ಈ ರೀತಿಯಾಗಿ ಮೇನ್ ಪಾಯಿಂಟ್ಸ್ ಮಾಡ್ಕೋರಿ. ಓಕೆ, ಫಸ್ಟ್ ಅದು ಫುಲ್ ಫಾರ್ಮ್ ಏನು, ನೆಕ್ಸ್ಟ್ ಎಸ್ಟಾಬ್ಲಿಷ್ ಆಗಿದೆ. ಆಮೇಲೆ ಯಾವ ಮಿನಿಸ್ಟ್ರಿ ಅಂಡರ್ ವರ್ಕ್ ಮಾಡ್ತದ್ರಿ, ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಮಿನಿಸ್ಟ್ರಿ. ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಮಿನಿಸ್ಟ್ರಿ ಅಂಡರ್ ಇದು ಏನಾಗ್ತದೆ, ವರ್ಕ್ ಮಾಡ್ತದೆ. ಹೆಡ್ ಕ್ವಾರ್ಟರ್ಸ್ ಎಲ್ಲೈತಿ, ನ್ಯೂ ಡೆಲ್ಲಿ ಒಳಗಡೆ ಐತಿ. ಹೆಡ್ ಕ್ವಾರ್ಟರ್ಸ್ ಎಲ್ಲೈತಿ, ನ್ಯೂ. ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ನ್ಯಾಷನಲ್ ಹೈವೇನ ಡೆವಲಪ್ಮೆಂಟ್ ಮಾಡೋದು ಮತ್ತ ಮೇಂಟೈನ್ ಮಾಡೋದು, ರಾಷ್ಟ್ರೀಯ ಹೆದ್ದಾರಿನ ಏನ್ ಮಾಡೋದು, ಅಭಿವೃದ್ಧಿ ಮಾಡೋದು ಮತ್ತು ಅದನ್ನ ಮೇಂಟೈನ್ ಮಾಡೋದು ಇದರ ಉದ್ದೇಶ ಐತಿ. ನೋಡ್ರಿ, ಇದು ಲಾಂಚ್ಡ್ ಬಿ ಕಾರಿಡಾರ್ ಇನಿಷಿಯೇಟಿವ್ ಟು ಪ್ರಮೋಟ್ ಅಪಿಕಲ್ಚರ್. ಓಕೆ, ಇದನ್ನ ಎದ್ರ ಸಂಬಂಧ ಲಾಂಚ್ ಮಾಡಿದ್ರು, ಏನೇನ್ ಪ್ರಮೋಟ್ ಮಾಡೋ ಸಂಬಂಧ ಲಾಂಚ್ ಮಾಡಿದ್ರು ಅಂತಂದ್ರೆ ಎಪಿಕಲ್ಚರ್. ಅಂದ್ರೆ ಎಪಿಕಲ್ಚರ್ ಅಂತಂದ್ರೆ ಏನ್ರಿ, ಬಿ ಕೀಪಿಂಗ್. ಬಿ ಕೀಪಿಂಗ್ ಏನಂತೀವಿ ನಾವು, ಎಪಿಕಲ್ಚರ್ ಅಂತ ಹೇಳಿ. ಇದನ್ನ ಪ್ರಮೋಟ್ ಮಾಡೋ ಸಂಬಂಧ. ಮತ್ ಅದೇ ರೀತಿ ಪಾಲಿನೇಷನ್ ಕನ್ಸರ್ವೇಷನ್ ಮಾಡೋ ಸಂಬಂಧ, ಟು ಸಪೋರ್ಟ್ ಪಾಲಿನೇಷನ್ ಕನ್ಸರ್ವೇಷನ್ ಮಾಡೋ ಸಂಬಂಧ. ಅದೇ ರೀತಿ ರೋಡ್ ಸೈಡ್ ಎಕಾಲಜಿನ ಇಂಪ್ರೂವ್ಮೆಂಟ್ ಮಾಡೋ ಸಂಬಂಧ, ಅಂದ್ರೆ ರೋಡ್ ಸುತ್ತಮುತ್ತ ಏನು ಗಿಡಗಳನ್ನು ನೆಟ್ಟು ನಮ್ಮ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸೋ ಸಂಬಂಧ. ಗೊತ್ತೈತ್ರಿ? ಅದೇ ರೀತಿ ಇನ್ಕ್ರೀಸ್ ಫಾರ್ಮ್ ಪ್ರೊಡಕ್ಟಿವಿಟಿ. ಸೊ ಸುತ್ತಮುತ್ತ ನಾವೇನು ಜೇನುನೊಣಗಳಿಗೆ ಆಕರ್ಷವಾಗುವಂತ ಗಿಡ ಮರಗಳ ಬೆಳೆಸೋದ್ರಿಂದ ಏನಾಗ್ತದೆ, ಆ ಪಕ್ಕದಲ್ಲಿರುವಂತಹ ಫಾರ್ಮಿಂಗ್ ಲ್ಯಾಂಡ್ಸ್ ಹತ್ರ ಏನಾಗ್ತದೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತದೆ. ಜೇನುನೊಣಗಳು ಅದನ್ನು ಸುತ್ತಕ್ಕೂ ಯೂಸ್ ಮಾಡ್ಕೊಂಡು ಏನಾಗ್ತದೆ, ಪಾಲಿನೇಷನ್ ಜಾಸ್ತಿ ಮಾಡ್ತೈತಿ. ಸೊ ಇದರಿಂದ ಏನಾಗ್ತದೆ, ಫಾರ್ಮಿಂಗ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತೈತಿ. ಓಕೆ, ಸೊ ಇಷ್ಟು ನಿಮ್ಗೆ. ಆಮೇಲೆ ಏನಿರುತ್ತೆ, ಗ್ರೀನ್ ಹೈವೇಸ್ ಮತ್ತ ಬಯೋಡೈವರ್ಸಿಟಿನ ಇಂಪ್ರೂವ್ ಮಾಡೋ ಸಂಬಂಧ. ಅಂದ್ರೆ ನಮ್ಮ ಹೈವೇಸ್ ಹಸಿರು, ಹಚ್ಚ ಹಸಿರಾಗಿರ್ಲಿ. ಓಕೆ, ಹಚ್ಚ ಹಸಿರು ಕಾಣ್ಬೇಕು ನಮ್ಮ, ಅಂದ್ರೆ ಅದರಿಂದ ಏನಾಗ್ತದೆ, ನಮ್ಮ ಇಂಡಿಯಾದೊಳಗ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಏನಾಗ್ತದೆ, ಜಾಸ್ತಿ ಆಗ್ತದೆ. ಸೊ ಇದ್ರದ್ದು ಉದ್ದೇಶ ಏನು, ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಏನ್ ಮಾಡ್ಬೇಕು, ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋದು ಇದ್ರ ಉದ್ದೇಶ ಐತಿ. NHAI ಏನು, ಬಿ
ಹನಿ ಬಿ ಕಾರಿಡಾರ್ಸ್ ಇನಿಷಿಯೇಟಿವ್ ಏನೇನ್ ಪ್ರಮೋಟ್ ಮಾಡೋ ಸಂಬಂಧ ತಗೊಂಡಂತಂದ್ರೆ ಬಿ ಕೀಪಿಂಗ್ ಅಂದ್ರೆ ಎಪಿಕಲ್ಚರ್ ಪ್ರಮೋಟ್ ಮಾಡೋ ಸಂಬಂಧ, ಅದೇ ರೀತಿ ಪಾಲಿನೇಷನ್ ಕನ್ಸರ್ವೇಷನ್, ರೋಡ್ ಸೈಡ್ ಎಕಾಲಜಿ ಇಂಪ್ರೂವ್ಮೆಂಟ್ ಮಾಡೋ ಸಂಬಂಧ, ಅದೇ ರೀತಿ ನಮ್ಮ ರೋಡ್ ಸೈಡ್ ಸುತ್ತಮುತ್ತಲು ಏನೈತಲ್ಲ ಗ್ರೀನ್ ಗ್ರೀನ್ ಅಂದ್ರೆ ಗ್ರೀನ್ರಿ ಮಾಡೋ ಸಂಬಂಧ, ಓಕೆ, ಗ್ರೀನ್ ಕನ್ಸರ್ವೇಷನ್ ಮಾಡೋ ಸಂಬಂಧ, ಓಕೆ, ಟು ಪುಷ್ ಕಾರಿಡಾರ್ ಟು ಗ್ರೀನ್ ಎಕಾಲಜಿ, ಓಕೆ, ಗ್ರೀನ್ ಬಯೋಡೈವರ್ಸಿಟಿ ಇಂಪ್ರೂವ್ ಮಾಡೋ ಸಂಬಂಧ ನಾವೇನ್ ಮಾಡಿವಿ ಈ ಇನಿಷಿಯೇಟಿವ್ ನ ನಾವು ತಗೊಂಡಿವಿ. ಓಕೆ, ಸೊ ಈಗ ನೆಕ್ಸ್ಟ್ ಸಂಸ್ಥೆ ನೆಕ್ಸ್ಟ್ ಯಾವ್ದ್ರೆ MOE FCC, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೇವೆ. ಸೊ ಇದ್ರ ಅಂಡರ್ ನಾವ್ ಏನ್ ಬರ್ತೇವೆ, ಇದ್ರ ಅಂಡರ್ ನಾವ್ ಏನೇನ್ ಪ್ರೋಗ್ರಾಮ್ಸ್ ತರ್ತೇವೆ ಅಂತಂದ್ರೆ ಕ್ಲೈಮೇಟ್ಸ್ ರಿಲೇಟೆಡ್, ಫಾರೆಸ್ಟ್ ರಿಲೇಟೆಡ್, ವೈಲ್ಡ್ ಲೈಫ್ ಆಕ್ಟ್ ರಿಲೇಟೆಡ್ ನಾವ್ ಇದ್ರ ಅಂಡರ್ ಏನ್ ಮಾಡ್ತೇವೆ ಪ್ರೋಗ್ರಾಮ್ಸ್ ನ ತಂತೇವೆ. ಇದು ಒಂದು ಮಿನಿಸ್ಟ್ರಿ. ಓಕೆ, ಇದು ನೋಡಲ್ ಮಿನಿಸ್ಟ್ರಿ ರೀ. ಓಕೆ, ಇದು ಏನೇನ್ ಹ್ಯಾಂಡಲ್ ಮಾಡ್ತದ ಅಂತಂದ್ರೆ ವೈಲ್ಡ್ ಲೈಫ್, ಫಾರೆಸ್ಟ್ ಮತ್ತೆ ಕ್ಲೈಮೇಟ್ ಪಾಲಿಸಿನ ಏನ್ ಮಾಡ್ತದ ಹ್ಯಾಂಡಲ್ ಮಾಡ್ತದ. ಓಕೆ, ಗೊತ್ತೈತ್ರಿ. ಸೊ ನೋಡ್ರಿ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ICAR ಫುಲ್ ಫಾರ್ಮ್ ಏನ್ರಿ? ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ICAR ಫುಲ್ ಫಾರ್ಮ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಇದು ಯಾವಾಗ ಎಸ್ಟಾಬ್ಲಿಷ್ ಆಗೈತ್ರಿ? 1929 ಒಳಗಡೆ ಎಸ್ಟಾಬ್ಲಿಷ್ ಆಗೈತಿ. ಓಕೆ, 1929 ಒಳಗಡೆ ಎಸ್ಟಾಬ್ಲಿಷ್ ಆಗಿತ್ತು. 1945 ಒಳಗಡೆ ಇದನ್ನ ಮತ್ತ ರೀನೇಮ ಮಾಡಿದ್ರು. 1945 ಒಳಗಡೆ ICAR ಅಂತ ಹೇಳಿ ರೀನೇಮ್ ಮಾಡಿದ್ರು. ಬಟ್ ಎಸ್ಟಾಬ್ಲಿಷ್ ಆಗಿದ್ ಯಾವಾಗ? 1929 ಒಳಗ. ಅದು ಅವಾಗ ಇದು ಇಂಪೀರಿಯಲ್ ಕೌನ್ಸಿಲ್ ಅಂಡರ್ ವರ್ಕ್ ಮಾಡ್ತಿತ್ತು. ಇಂಪೀರಿಯಲ್ ಕೌನ್ಸಿಲ್ ಅಂಡರ್ ಏನಾಗ್ತಿತ್ತು? ವರ್ಕ್ ಮಾಡ್ತಿತ್ತು. ಇಂಪೀರಿಯಲ್ ಕೌನ್ಸಿಲ್ ಅಂಡರ್ ಅಂತಂದ್ರೆ ನಮ್ಮ ಆ ಟೈಮ್ನಾಗ ಬ್ರಿಟಿಷ್ ಆಡಳಿಕೆಯಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಇದೇನ್ ಮಾಡ್ತಿತ್ರಿ? ಕೆಲಸ ಮಾಡ್ತಿದ್ರು. ಸೊ 1945 ಒಳಗಡೆ ರೀನೇಮ್ ಮಾಡಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತ ಹೇಳಿ ಮರು ನಾಮಕರಣ ಮಾಡಿದ್ರು. ಅರ್ಲಿಯರ್ ನೇಮ್ ಇತ್ರಿ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಹೇಳಿ ಹೆಸರಿತ್ತು. ಏನಿದ್ರಿ? ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತ ಇತ್ತು. ಯಾವಾಗ ರೀನೇಮ್ ಮಾಡಿದ್ರು? 1945 ಒಳಗಡೆ ರೀನೇಮ್ ಮಾಡಿದ್ರು. ಸೊ ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದ? ಅಗ್ರಿಕಲ್ಚರಲ್ ಅಂಡ್ ಫಾರ್ಮರ್ ವೆಲ್ಫೇರ್ಸ್, ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ಸ್ ಮಿನಿಸ್ಟ್ರಿ ಅಂಡರ್ ಇದು ಬರ್ತೈತಿ. ಓಕೆ, ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿ. ಇದರ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ನ ಪ್ರಮೋಟ್ ಮಾಡೋದು ಇದ್ರ ಉದ್ದೇಶ. ಅದೇ ರೀತಿ ಕ್ರಾಪ್ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡೋದು, ಮತ್ತೆ ನ್ಯೂ ವೆರೈಟೀಸ್ ನ ಡೆವಲಪ್ ಮಾಡೋದು. ನಮ್ಮ ಇಂಡಿಯಾದೊಳಗಡೆ ಕ್ರಾಪ್ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡೋದ್ರ ಜೊತೆಗೆ ಹೊಸ ಹೊಸ ಪ್ರಭೇದಗಳನ್ನ ಸೃಷ್ಟಿ ಮಾಡೋದು, ಹೊಸ ಹೊಸ ವೆರೈಟೀಸ್ ಅನ್ನ ಸೃಷ್ಟಿ ಮಾಡೋದು. ಬಿಕಾಸ್ ಏನು ನಮ್ಮ ಮೋದಿಜಿ ಅವ್ರು ಏನ್ ಹೇಳ್ಯಾರ? ಆತ್ಮನಿರ್ಭರ್ ಭಾರತ್ ಅಂತ ಹೇಳ್ಯಾರ. ಆತ್ಮನಿರ್ಭರ್ ಭಾರತ್ ಕಡೆ ನಾವ್ ಏನ್ ಮಾಡ್ಲಿಕ್ಕೇವಿ? ಇವಾಗ ಫೋಕಸ್ ಮಾಡ್ಲಿಕ್ಕೇವಿ. AI ಎಕೋ ಸಿಸ್ಟಮ್ ಮುಖಾಂತರ ನಾವ್ ಏನ್ ಮಾಡ್ಲಿಕ್ಕೇವಿ? ಆತ್ಮನಿರ್ಭರ್ ಭಾರತ್ ಕಡೆ ನಾವ್ ಏನ್ ಮಾಡ್ಲಿಕ್ಕೇವ್ರಿ? ಫೋಕಸ್ ಮಾಡ್ಲಿಕ್ಕೇವ್. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ? ನಮ್ಮ ಇಂಡಿಯಾದಲ್ಲಿ ಹೊಸ ಹೊಸ ವೆರೈಟೀಸ್ ನಾವ್ ಏನ್ ಮಾಡ್ಲಿ ಪ್ರಾಡಕ್ಟ್ ನಾವ್ ಏನ್ ಮಾಡ್ಬೇಕು? ಡೆವಲಪ್ ಮಾಡ್ಬೇಕು. ಓಕೆ, ಸೊ ಇದು ಯಾವ ಕೆಲಸ ಮಾಡ್ತಾರಂದ್ರೆ ICAR ದವರು ಈ ಕೆಲಸವನ್ನ ಮಾಡ್ತಾರ. ಓಕೆ, ನೆಕ್ಸ್ಟ್ ನೋಡ್ರಿ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್, NBARD, ನಬಾರ್ಡ್ ಅಂತ ಹೇಳ್ತೇವೆ ನಾವು. ಓಕೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅದ್ರ ಫುಲ್ ಫಾರ್ಮ್. ಸೊ ಇದು ಯಾವಾಗ ಎಸ್ಟಾಬ್ಲಿಷ್ ಆಗಿತ್ರಿ? 1982 ಅಲ್ಲಿ ಇದು ಎಸ್ಟಾಬ್ಲಿಷ್ ಆಗಿತ್ತು. ಸೊ ಇದನ್ನ ಯಾರ ರಿಕಮೆಂಡೇಶನ್ ಮಾಡಿ, ಯಾವ್ದು ಕಮಿಟಿ ಮುಖಾಂತರ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರಪ್ಪ ಅಂತಂದ್ರ ಬಿ ಶಿವರಾಮನ್ ಕಮಿಟಿ. ಯಾವ ಕಮಿಟಿ ರೀ? ಬಿ ಶಿವರಾಮನ್ ಕಮಿಟಿ. ನಿಮಗ ಕಮಿಟೀಸ್ ರಿಲೇಟೆಡ್ ನಾವು ಸೀರೀಸ್ ಕ್ಲಾಸ್ ಮಾಡ್ಕೊಡ್ತೀನಿ. ಅದ್ರೊಳಗೆ ನಿಮ್ ಕಮಿಟೀಸ್ ಬಗ್ಗೆ ಮತ್ತೆ ಆ ಕಮಿಟೀಸ್ ಏನೇನು ಪ್ರೋಗ್ರಾಮ್ಸ್ ನ ತಂದು ಕೊಟ್ರು ಅನ್ನೋದು ನಾನು ನಿಮ್ಗೆ ನೀಟ್ ಆಗಿ ಅವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇದು ಯಾವ ಅಂಡರ್ ಎಸ್ಟಾಬ್ಲಿಷ್ ಆಗೈತಿ? ಯಾವ ಆಕ್ಟ್ ಅಂಡರ್ ಎಸ್ಟಾಬ್ಲಿಷ್ ಆಗೈತ್ರಿ? ನಬಾರ್ಡ್ ಆಕ್ಟ್ ಅಂಡರ್ ಇದು ಏನಾಗೈತಿ? ಎಸ್ಟಾಬ್ಲಿಷ್ ಆಗೈತಿ. 1981 ರಲ್ಲಿ ನಬಾರ್ಡ್ ಆಕ್ಟ್ ಅಂಡರ್ ಇದು ಏನಾಗೈತ್ರಿ? ಎಸ್ಟಾಬ್ಲಿಷ್ ಆಗೈತಿ. ಇದು ಯಾವ್ದ್ರಿ? ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಯಾವ ಮಿನಿಸ್ಟ್ರಿ ರೀ? ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಓಕೆ, ಇದ್ರ ಹೆಡ್ ಕ್ವಾರ್ಟರ್ ಮುಂಬೈ. ಹೆಡ್ ಕ್ವಾರ್ಟರ್ ಯಾವ್ದ್ರಿ? ಮುಂಬೈ. ಹೆಡ್ ಕ್ವಾರ್ಟರ್ ಎಲ್ರಿ? ಮುಂಬೈ. ಗೊತ್ತೈತ್ರಿ? ಸೊ ಈ ರೀತಿಯಾಗಿ ನೀವು ಸಂಸ್ಥೆಗಳ ಬಗ್ಗೆ ನೀಟಾಗಿ ಓದ್ಕೋಬೇಕಾಗ್ತದ. ಓಕೆ, ಒಂದು ಏನು ಫಸ್ಟ್ ಆರ್ಗನೈಸೇಷನ್ಸ್ ಯಾವ್ಯಾವ ನೀಟಾಗಿ ಮಾಡ್ಕೋರಿ. ಅದೇ ರೀತಿ ಈ ಸಂಸ್ಥೆಗಳಿಂದ ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ರೀನೇಮ್ ಮಾಡಿದ್ರೆ ಯಾವಾಗ ರೀನೇಮ್ ಆಯ್ತು, ಮೊದಲು ಇದ್ರ ಹೆಸರು ಏನಿತ್ತು, ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಿ, ಆಮೇಲೆ ಇದ್ರ ಕೆಲಸ ಏನು, ಮತ್ತೆ ಇದ್ರ ಅಂಡರ್ ಏನೇನ್ ಪ್ರಾಜೆಕ್ಟ್ಸ್ ಬಂದಾವ. ಸೊ ಇವು ಅಷ್ಟೇ. ಆಮೇಲೆ ಇದ್ರ ಅಂಡರ್ ಏನೇನ್ ಸ್ಕೀಮ್ಸ್ ಬಂದಾವ, ಇವು ನಿಮ್ಗ ಎಕ್ಸಾಮಿಗ ಇಂಪಾರ್ಟೆಂಟ್ ಆಗ್ತದ. ಗೊತ್ತೈತ್ರಿ? ಸೊ ಗೊತ್ತೈತ್ರಿ. ಆಮೇಲೆ ನಬಾರ್ಡ್ ಉದ್ದೇಶ ಏನೈತ್ ನೋಡ್ರಿ? ನಬಾರ್ಡ್ ಉದ್ದೇಶ ಏನೈತ್ ನೋಡ್ರಿ? ಗ್ರಾಮೀಣ ಅಭಿವೃದ್ಧಿಯನ್ನು ಉತ್ತೇಜಿಸುವುದು. ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಏನ್ ಮಾಡೋದು? ಇಂಪ್ರೂವ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್. ಇಂಪ್ರೂವ್ಮೆಂಟ್ ಆಬ್ಜೆಕ್ಟಿವ್ಸ್ ಏನ್ದಾವಪ್ಪ ಅಂದ್ರೆ ಇದ್ರದ್ದು
ಇಂಪ್ರೂವ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್. ಒಂದ್ ಸೆಕೆಂಡ್ ರೀ. ಆಬ್ಜೆಕ್ಟಿವ್ಸ್ ಏನದಾವ್ರಿ? ಇಂಪ್ರೂವ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್. ಇಂಪ್ರೂವ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಮೇನ್ ಆಬ್ಜೆಕ್ಟಿವ್ ಇದು. ನಬಾರ್ಡ್ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರ ರೂರಲ್ ಡೆವಲಪ್ಮೆಂಟ್ ನ ಇಂಪ್ರೂವ್ ಮಾಡೋದು. ಅದೇ ರೀತಿ ಬ್ಯಾಂಕುಗಳಿಗೆ ಮರು ಹಣಕಾಸಿನ ಸಹಾಯ ಮಾಡುವುದು, ಮರು ಹಣಕಾಸು ಒದಗಿಸುವುದು, ಅದೇ ರೀತಿ ಸಹಕಾರ ಸಾಲವನ್ನು ಬಲಪಡಿಸುವುದು. ಸಹಕಾರಿ ಸಂಘಗಳಿರ್ತಾವಲ್ಲ ಅದರದ್ದು ಸಾಲವನ್ನು ಏನ್ ಮಾಡೋದು? ಬಲಪಡಿಸುವುದು. ಓಕೆ. ಆಮೇಲೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಈಗ ಹಳ್ಳಿ ಒಳಗ್ ಇರ್ತಾವ ನೋಡ್ರಿ, SHG ಅಂತ ಇರ್ತಾವ. SHGs ಅಂತ ಹೇಳ್ತೀವಿ ನಾವು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳಿ. ಓಕೆ, ಇವುಗಳನ್ನ ಏನ್ ಮಾಡೋದು? ಪ್ರಮೋಟ್ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಮನೇಲಿರೋ ಹೆಣ್ಮಕ್ಳ ಹತ್ರ ಏನೋ ಒಂದು ಸ್ಕಿಲ್ ಇರ್ತದೆ, ಟ್ಯಾಲೆಂಟ್ ಇರ್ತದೆ. ಸೊ ಅವ್ರಿಗೆ ಏನ್ ಮಾಡ್ತದೆ ಗೌರ್ಮೆಂಟ್ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಏನ್ ಮಾಡ್ತದೆ? ಬಂಡವಾಳ ಒದಗಿಸ್ಕೊಡ್ತದೆ. ಸೊ ಅದರಿಂದ ಮಹಿಳೆಯರು ತಮ್ಮ ಮನೆಯಲ್ಲೇ ಕುತ್ಕೊಂಡವರು ಬಿಸ್ನೆಸ್ ಮಾಡ್ಬೋದು, ಇನಿಷಿಯೇಟಿವ್ ಮಾಡ್ಬೋದು. ಇದರಿಂದ ಏನಾಗ್ತದೆ? ನಮ್ಮ ಇಂಡಿಯಾದೊಳಗ ಸ್ಕಿಲ್ಸ್ ಜೊತೆ ಎಂಟರ್ಪ್ರಿನರ್ಶಿಪ್ ಅನ್ನೋದು ಏನಾಗ್ತದ? ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ಇವುಗಳನ್ನ ಬೆಂಬಲಿಸುವುದು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನ ಬೆಂಬಲಿಸುವುದು ಇದರದ ನಬಾರ್ಡ್ ಮುಖ್ಯ ಉದ್ದೇಶ ಆಗೈತೆ. ಇದು ನಿಮಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇದ್ರ ಅಂಡರ್ ಯಾವ್ಯಾವ ಸ್ಕೀಮ್ಸ್ ತಂದ್ರು, ಎಂತ ಯೋಜನೆಗಳನ್ನ ಜಾರಿಗೆ ತಂದ್ರು, ಎಂತ ಸ್ಕೀಮ್ಸ್ ಏನಾಯ್ತು ನಮ್ಮ ಎಕೋಸಿಸ್ಟಮ್ಗ ಯೂಸ್ ಆಯ್ತು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಗೊತ್ತೈತ್ರಿ? ಸೊ ನಬಾರ್ಡ್ ಒಳಗ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನ್ ಮಾಡ್ತದ? ಪ್ರಮೋಟ್ ಮಾಡ್ತದ. ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂದ್ರೆ ನಿಮ್ಮ ಮನೆಯಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಎಲ್ಲರ ಹಳ್ಳಿ ಊರ್ನಾಗ ನೋಡ್ತೀರಿ, ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಏನು ಸಹಕಾರಿ ಸಂಘಗಳದ ಗ್ರೂಪ್ಸ್ ಇರ್ತಾವ. ಏನು ಒಂದೊಂದು ಏರಿಯಾದಾಗ ಎಲ್ಲ ಇಷ್ಟು ಜನ ಮಹಿಳೆಯರು ಸೇರ್ಕೊಂಡು ಏನೋ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ. ಅದು ಅವ್ರ ಹತ್ರ ಸ್ಕಿಲ್ ಇರೋದು. ಫಾರ್ ಎಕ್ಸಾಂಪಲ್ ಎಲ್ಲೇ ಸಣ್ಣ ಪುಟ್ಟ ಮನೆ ಅಡಿಗೆ ರಿಲೇಟೆಡ್ ಆಗಿರ್ಲಿ, ಉಪ್ಪಿನಕಾಯಿ ರಿಲೇಟೆಡ್ ಆಗಿರ್ಲಿ, ಯಾವುದೇ ರೀತಿಯಾದಂತ ಸ್ನಾಕ್ಸ್ ರಿಲೇಟೆಡ್ ಆಗಿರ್ ಏನ್ ಮಾಡ್ತಾರೆ? ಮನೆಯಲ್ಲೇ ಮಾಡಿ ಇನ್ನು ಹೊರಗಡೆ ಮಾರಾಟಕ್ಕ ಇಡ್ತಾರೆ. ಸೊ ಇದರಿಂದ ಏನಾಗ್ತೈತಿ? ರೂರಲ್ ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ರೂರಲ್ ಡೆವಲಪ್ಮೆಂಟ್ ಒಳಗೂ ಇದು ಆರ್ಥಿಕ ಪರಿಸ್ಥಿತಿ ಏನಾಗ್ತದ? ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ಇದರಿಂದ ಏನಾಗ್ತೈತಿ? ನಬಾರ್ಡ್ ಸಂಸ್ಥೆ ಏನ್ ಮಾಡ್ತದ? ರೂರಲ್ ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಸಂಬಂಧ ಏನ್ ಮಾಡ್ತದ? ಅದರ ಏಳಿಗೆಗಾಗಿ ಏನ್ ಮಾಡ್ತೈತಿ? ಅದು ಬಂಡವಾಳವನ್ನ ಒದಗಿಸ್ತದ. ಗೊತ್ತೈತ್ರಿ? ಸೊ ಫಸ್ಟ್ ಕ್ವಶನ್ ನಾವ್ ನೋಡ್ರಿ, ನಿಮ್ಗೆ ಇಷ್ಟು ಡೀಟೇಲ್ ಆಗಿ ನಾ ಹೇಳಿನಿ. ಸೊ ಅಂದ್ರೆ ಯಾವ್ಯಾವ ಸಂಸ್ಥೆಗಳು ಬಂದಾಗ ಯಾವ ರೀತಿ ನೀವು ಓದ್ಕೋಬೇಕು ಅನ್ನೋದನ್ನ ತಲೆಗಿಟ್ಕೋರಿ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನೈತ್ ನೋಡ್ರಿ, ವೇರ್ ವಾಸ್ ದ ಇಂಡಿಯನ್ ನೇವೀಸ್ ಫಸ್ಟ್ ಇಂಡಿಜಿನಿಯಸ್ ಕೆಡೆಟ್ ಟ್ರೈನಿಂಗ್ ಶಿಪ್ ಕೃಷ್ಣಾ ಲಾಂಚ್ಡ್? ನೋಡ್ರಿ, ನೇವೀಸ್ ಫಸ್ಟ್ ಇಂಡಿಜಿನಿಯಸ್ ಕೆಡೆಟ್ ಟ್ರೈನಿಂಗ್ ಶಿಪ್ ಕೃಷ್ಣಾ ಅನ್ನೋದನ್ನ ಯಾರು ಲಾಂಚ್ ಮಾಡಿದ್ರು ಅಂದ್ರೆ ಎಲ್ಲಿ ಲಾಂಚ್ ಮಾಡಿದ್ರು, ಯಾರು ಲಾಂಚ್ ಮಾಡಿದ್ರು? ಓಕೆ. ನೋಡ್ರಿ, ಇಂಡಿಜಿನಿಯಸ್ ಕೆಡೆಟ್ ಅಂತಂದ್ರೇನು? ಸ್ವಯಂ ನಾವೇ ನಿರ್ಮಾಣ ಮಾಡಿರೋ ಅಂತ ಹಡಗುಗಳಿಗೆ ನಾವೇನಂತೇವಿ? ಇಂಡಿಜಿನಿಯಸ್, ಸ್ವದೇಶಿ ಹಡಗು ಅಂತ ಹೇಳಿ ನಾವು ಕರಿತೇವೆ. ಮೊದಲ ಸ್ವದೇಶಿ ಕ್ಯಾಡೆಟ್ ತರಬೇತಿ ಹಡಗು ಕೃಷ್ಣ ಎಲ್ಲೆಲ್ಲಿ ಜಲಾವತರಣಗೊಂಡಿತ್ತು? ಯಾರಂದ್ರಿ? LNT ಶಿಪ್ ಯಾರ್ಡ್ ಕಟ್ಟುಪಲ್ಲಿ ಅವರು ಜಲಾವತರಣಗೊಂಡಿತ್ತು. LNT ಶಿಪ್ ಯಾರ್ಡ್ ಕಟ್ಟುಪಲ್ಲಿ, LNT ಶಿಪ್ ಯಾರ್ಡ್ ಕಟ್ಟುಪಲ್ಲಿ. ನೋಡ್ರಿ, ಕೊಚ್ಚಿನ್ ಶಿಪ್ ಯಾರ್ಡ್ ಅವ್ರು ಏನ್ ಬಿಲ್ಡ್ ಮಾಡ್ತಾರಂತಂದ್ರ INS ವಿಕ್ರಾಂತನ್ ಬಿಲ್ಡ್ ಮಾಡ್ಯಾರ. INS ವಿಕ್ರಾಂತನ ಬಿಲ್ಡ್ ಮಾಡ್ಯಾರ. ಓಕೆ. ಇವ್ರು ಮ್ಯಾಗಝಾನ್ ಡಾಕ್ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಸಬ್ಮರೈನ್ಸ್ ಮತ್ತ ಡೆಸ್ಟ್ರಾಯರ್ಸ್ ನ ಬಿಲ್ಡ್ ಮಾಡ್ತಾರೆ. ಸಬ್ಮರೈನ್ಸ್ ಮತ್ತ ಡೆಸ್ಟ್ರಾಯರ್ಸ್ ನ ಬಿಲ್ಡ್ ಮಾಡ್ತಾರೆ. ಅದೇ ರೀತಿ ಗೋವಾ ಶಿಪ್ ಯಾರ್ಡ್ದವ್ರು ಏನ್ ಬಿಲ್ಡ್ ಮಾಡ್ಯಾರ ಅಂತಂದ್ರೆ ಪೆಟ್ರೋಲ್ ವೆಸಲ್ಸ್ ನ ಬಿಲ್ಡ್ ಮಾಡ್ತಾರ. ಪೆಟ್ರೋಲ್ ವೆಸಲ್ಸ್ ನ ಬಿಲ್ಡ್ ಮಾಡ್ತಾರ. ಓಕೆ. ಪೆಟ್ರೋಲ್ ವೆಸಲ್ಸ್ ನ ಬಿಲ್ಡ್ ಮಾಡ್ತಾರ. ಸೊ ಇಲ್ಲಿ ಟ್ರೈನಿಂಗ್ ಶಿಪ್ ಯಾರು ಬಿಲ್ಡ್ ಮಾಡ್ಯಾರಪ್ಪ ಅಂದ್ರೆ LNT ಶಿಪ್ ಯಾರ್ಡ್ ಕಟ್ಟುಪಲ್ಲಿ ಅವರು ಬಿಲ್ಡ್ ಮಾಡ್ಯಾರ. ಗೊತ್ತೈತ್ರಿ? ಸೊ ನೋಡ್ರಿ, ಸ್ವಲ್ಪ ನೋಡೋಣ. ಇದ್ರ ನೌಕಾ ಕ್ಯಾಡೆಟ್ ಗಳಿಗೆ ಸಮುದ್ರ ತರಬೇತಿ ನೀಡಲ್ ಅಂತಂದ್ರ ನೌಕೆಯಲ್ಲಿ ಕೆಲಸ ಮಾಡ್ತಾರೆ. ಆರ್ಮಿ, ನೇವಿ, ಏರ್ ಫೋರ್ಸ್ ಅಂತ ನಾನು ನಿಮಗೆ ಹೇಳಿದ್ವಿ. ಸೊ ನೇವಿ ಒಳಗಡೆ ಕೆಲಸ ಮಾಡೋರು ಅವ್ರಿಗೆ ಏನ್ ಮಾಡ್ತೈತಿ? ಕೆಡೆಟ್ಸ್ ಏನ್ ಇರ್ತಾರಲ್ಲ ಅವ್ರಿಗ ತರಬೇತಿ ಟ್ರೈನಿಂಗ್ ಕೊಡೋ ಸಂಬಂಧ ಏನಾಗೈತಿ? ಇದನ್ನ ಸ್ವದೇಶಿ ತರಬೇತಿ ಹಡಗನ್ನ ಏನ್ ಮಾಡೈತಿ? ನಾವು ನಿರ್ಮಿಸಿದೆವು. ಕೆಡೆಟ್ CTS ಅಂತಂದ್ರ ಕೆಡೆಟ್ ಟ್ರೈನಿಂಗ್ ಶಿಪ್. CTS ಅಂದ್ರೆ ಏನ್ರಿ? ಕೆಡೆಟ್ ಟ್ರೈನಿಂಗ್
ಶಿಪ್. ಸೊ ಇದ್ರ ಪ್ರಮುಖ ಉತ್ತೇಜ ಏನಪ್ಪಾ ಅಂತಂದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ್ ಭಾರತ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಆತ್ಮನಿರ್ಭರ್ ಭಾರತ್ ಅಡಿಯಲ್ಲಿ ನಾವು ಏನೇನ್ ಮಾಡ್ತೇವಿ, ಆತ್ಮನಿರ್ಭರ್ ಭಾರತದಲ್ಲಿ ನಾವು ಬೇರೆ ಕಂಟ್ರಿ ಮೇಲೆ ಯಾವುದೇ ರೀತಿ ಡೆವಲಪ್ಮೆಂಟ್ ಆಗ್ಲಾರ್ದ ಎಷ್ಟಾಗುತ್ತೋ ಅಷ್ಟು ನಮ್ಮ ಮೇಲೆ ನಾವೇ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ನಾವ್ ಏನ್ ಮಾಡಕತ್ತೀವಿ, ಹೊಸ ಹೊಸ ಪ್ರಾಜೆಕ್ಟ್ಸ್ ನಾವೇನು ಕೈಗೆತ್ತಿಕೊಳಕತ್ತೀವಿ. ಸೊ ಈ CTS ಅನ್ನೋದು ಏನು ಇದರ ಅಡಿಯಲ್ಲೇ ಬರ್ತದೆ, ಆತ್ಮನಿರ್ಭರ್ ಭಾರತ ಅಡಿಯಲ್ಲೇ ಬರ್ತದೆ. ಆಮೇಲೆ ಸ್ಥಳೀಯ ಹಡಗು ನಿರ್ಮಾಣ ಮಾಡೋದು ಅಂದ್ರೆ ನಮ್ಮ ಹಡಗನ್ನ ನಾವೇ ನಿರ್ಮಾಣ ಮಾಡಿಕೊಳ್ಳುವುದು. ಅದೇ ರೀತಿ ನೌಕಾ ತರಬೇತಿ ಮೂಲ ಸೌಕರ್ಯವನ್ನ ಹೆಚ್ಚಿಸುವುದು. ಅಂದ್ರ ನಮ್ಮ ದೇಶದಲ್ಲಿ ನಾವ್ ಏನ್ ಮಾಡಕತ್ತೀವಿ, ಬೇರೆ ಕಂಟ್ರೀಸ್ ಟ್ರೈನಿಂಗ್ ಏನ್ ಮಾಡಕತ್ತೀವಿ, ನಾವು ಬೇರೆ ಕಂಟ್ರೀಸ್ ಏನ್ ಮಾಡ್ಲಿಕತ್ತೀವಿ, ನಮ್ಮ ಸೈಂಟಿಸ್ಟ್ ಅನ್ನು ನಮ್ಮ ಕೆಡೆಟ್ಸ್ ನ ಕಳ್ಸೋ ಬದ್ಲಿ ನಮ್ಮಲ್ಲೇ ಆ ರೀತಿಯಾದಂತ ತರಬೇತಿ ಸಿಸ್ಟಮ್ ಇಂಪ್ರೂವ್ಮೆಂಟ್ ಮಾಡಿ ಅವ್ರಿಗೆ ನಾವೇ ಟ್ರೈನಿಂಗ್ ಕೊಡ್ಬಹುದಲ್ಲ. ಸೊ ಬೇರೆ ಕಡೆ ಕಳ್ಸೋದ್ರಿಂದ ಏನಾಗ್ತದ, ನಮ್ಮ ಫೈನಾನ್ಷಿಯಲ್ ಅಂದ್ರೆ ನಮ್ಮ ಎಕನಾಮಿಕ್ ಸ್ಟೇಟಸ್ ಗೆ ಏನಾಗ್ತದೆ, ಧಕ್ಕೆ ಬೀಳಿಕತ್ತದ. ಸೊ ಅದ್ರ ಬದ್ಲಿ ನಾವ್ ಏನ್ ಮಾಡ್ಬೇಕು, ನಮ್ಮ ಆತ್ಮನಿರ್ಭರ್ ಭಾರತ್ ಅಡಿಯಲ್ಲೇ ನಾವ್ ಏನ್ ಮಾಡೋದು, ಹೊಸ ಹೊಸದ್ ಏನ್ ಮಾಡ್ಬೇಕು, ಪ್ರಾಜೆಕ್ಟ್ಸ್ ನ ಕೈಗೆತ್ಕೊಂಡು ನಮ್ಮ ಪ್ರಜೆಗಳಿಗೆ ನಾವೇ ತರಬೇತಿ ಕೊಡೋದು ಮೂಲ ಉದ್ದೇಶ. ಆದ್ರಿಂದ ಇದ್ರ ಮೂಲ ಸೌಕರ್ಯ ಹೆಚ್ಚಿಸೋ ಸಂಬಂಧ ಈ ನೌಕಾ ಈ CTS ನಾವ್ ಏನ್ ಮಾಡಕತ್ತೀವಿ, ಡೆವಲಪ್ಮೆಂಟ್ ಮಾಡ್ಲಿಕತ್ತೀವಿ. ಓಕೆ, ಯಾವ್ಯಾವ ಬಳಸ್ತಾರೆ ಈ ಹಡಗುಗಳ ಅಂತಂದ್ರ, ಈ ರೀತಿಯಾದಂತಹ ಹಡಗುಗಳು ಯಾವ್ದಾವ್ದಕ್ ಬಳಸ್ತಾರ ಅಂತಂದ್ರ ಸೀಮ್ಯಾನ್ಶಿಪ್ ಟ್ರೈನಿಂಗ್ ಸಂಬಂಧ. ಸೀಮ್ಯಾನ್ಶಿಪ್ ಟ್ರೈನಿಂಗ್ ಅಂತಂದ್ರೆ ಏನು, ಅಂದ್ರೆ ಸಮುದ್ರದಲ್ಲಿ ಯಾರ್ಯಾರು ನೌಕಾಪಡೆಗಳು ಇರ್ತಾರಲ್ಲ, ಸೊ ಅವ್ರ ಟ್ರೈನಿಂಗ್ ಸಂಬಂಧ. ಮತ್ತೆ ಇಲ್ಲಿ ಏನಾಗ್ತದ, ಆಫೀಸರ್ಸ್ ನ ಜಾಸ್ತಿ ಮಾಡೋದ್ರ ಸಂಬಂಧ ಇದನ್ನ ನಾವ್ ಏನ್ ಅದೇ ರೀತಿ ನ್ಯಾವಿಗೇಷನ್ ಅಭ್ಯಾಸ ಮಾಡೋದ್ರ ಸಂಬಂಧ. ನ್ಯಾವಿಗೇಷನ್ ಅಭ್ಯಾಸ ಅಂದ್ರೆ ಬಹಳ ಜನಕ್ಕ ನಮ್ಮಲ್ಲಿ ಕೆಡೆಟ್ ಕ್ರಾಪ್ಸ್ ಈಗ ಮೇನ್ ಒಂದಿಷ್ಟು ಜನ ಆಫೀಸರ್ಸ್ ಔಟ್ ಆಫ್ ಕಂಟ್ರಿ ಹೋಗಿ ಕಲ್ತ್ಕೊಂಡ್ ಬಂದಿರ್ತಾರ. ಸೊ ಅಂತವ್ರಿಗೆ ಅಷ್ಟೇ ನ್ಯಾವಿಗೇಷನ್ ಏನ್ ಮಾಡ್ತದೆ, ರೂಲ್ ಮಾಡ್ಲಿಕ್ಕೆ ನಾವು ಕೊಡ್ತೀವಿ. ಬಟ್ ಇಲ್ಲಿ ಏನಾಗ್ತದೆ, ನಮ್ಮ ಕೆಡೆಟ್ ಎಲ್ಲಾ ರೀತಿಯಾದಂತ ಕೆಡೆಟ್ ಕ್ರಾಪ್ಸ್ ನಾವ್ ಏನ್ ಮಾಡ್ತೀವಿ, ನ್ಯಾವಿಗೇಷನ್ ಅಭ್ಯಾಸನ ಕೊಡೋದ್ರ ಜೊತೆಗೆ ಏನಾಗ್ತೈತಿ, ನಮ್ಮಲ್ಲಿ ಎಕನಾಮಿಕಲ್ ಗ್ರೋತ್, ಎಕನಾಮಿಕಲ್ ಸ್ಟೇಟಸ್ ಏನಾಗ್ತದೆ, ಇಂಪ್ರೂವ್ಮೆಂಟ್ ಆಗ್ತೈತಿ. ಓಕೆ, ಆಮೇಲೆ ಸಾಗರ್ ಎಂಜಿನಿಯರಿಂಗ್ ಅನುಭವ ಅಂದ್ರ ಸಿ ಒಳಗಡೆ ಯಾವ ರೀತಿ ಫ್ಲಡ್ಸ್ ಗಿಟ್ಸ್ ಬಂತು, ಏನಾದ್ರೂ ಪ್ರಾಬ್ಲಮ್ ಆಯ್ತು, ಯಾವ ರೀತಿ ನಾವು ಅದನ್ನ ಬೇರೆಯವ್ರ ಹೆಲ್ಪ್ ಇಲ್ದ ನಮ್ಮನ್ನ ನಾವು ನಮ್ಮ ಹಡಗನ್ನ ನಾವೇ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಅನುಭವಿಗಳಿಂದ ನಾವ್ ಏನ್ ಮಾಡ್ತೀವಿ, ಇಲ್ಲಿ ಟ್ರೈನಿಂಗ್ ಅನ್ನ ಕೊಡಿಸ್ತೇವೆ. ಅದೇ ರೀತಿ ಸಮುದ್ರದಲ್ಲಿ ನಾಯಕತ್ವ ತರಬೇತಿಯನ್ನು ನಾವ್ ಏನ್ ಮಾಡ್ತೇವೆ, ಇಲ್ಲಿ ಹೆಚ್ಚಿಸ್ತೇವೆ. ಓಕೆ, ಅಧಿಕಾರಿಗಳನ್ನು ಸಜ್ಜುಗೊಳಿಸಲು ತರಬೇತಿ ಹಡಗುಗಳು ನಿರ್ಣಾಯಕವಾಗಿದೆ. ಆಲ್ರೆಡಿ ಹೇಳಿದೆ, ನಮ್ಮ ದೇಶದಲ್ಲಿ ನಾವೇನ್ ಮಾಡೋದು, ಅಧಿಕಾರಿಗಳನ್ನ ನಾವೇನ್ ಮಾಡೋದು, ನೇಮಕ ಮಾಡ್ಕೊಳ್ಬಹುದು. ಬೇರೆ ದೇಶದಿಂದ ಬಿಟ್ಟು ನಮ್ಮ ದೇಶದಲ್ಲಿ ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ನಾವು ಅಧಿಕಾರಿಗಳನ್ನ ನೇಮಕ ಮಾಡ್ಕೊಳ್ಳೋದು ಇದರ ಮುಖ್ಯ ಉದ್ದೇಶ ಆಗೈತಿ. ಗೊತ್ತೈತ್ರಿ? ಸೊ ನೋಡ್ರಿ, LNT ಶಿಪ್ ಯಾರ್ಡ್ ಕಟ್ಟುಬಳ್ಳಿ ಅವ್ರ ಬಗ್ಗೆ ಸ್ವಲ್ಪ ನೋಡೋಣ. ಲಾರೆನ್ಸ್ ಅಂಡ್ ಟರ್ಬೋ ಇದನ್ನ ಏನ್ ಮಾಡ್ತಾರೆ, ಇದನ್ನ ಯಾರು ನಿರ್ವಹಿಸ್ತಾರ ಅಂತಂದ್ರ ಲಾರ್ಸನ್ ಅಂಡ್ ಟೋಬ್ರೋ ಅವರು ನಿರ್ವಹಿಸ್ತಾರ. ಓಕೆ, ಇದು ಸ್ಥಳ ಎಲ್ಲೈತಿ, ಚೆನ್ನೈ ಹತ್ರ ತಮಿಳ್ನಾಡು. ಈ ಕಂಪನಿದ್ ಎಲ್ಲೈತಿ, ಚೆನ್ನೈ ಹತ್ರ ತಮಿಳ್ನಾಡು. ಎಕ್ಸಾಮಿಗ ಕೇಳ್ದ ಎಲ್ಲೈತ್ರಿ, ಚೆನ್ನೈ ಹತ್ರ ತಮಿಳ್ನಾಡು. ಇವ್ರು ಏನ್ ಮಾಡ್ತಾರಿ, ರಕ್ಷಣಾ ಹಡಗುಗಳನ್ನ ನಿರ್ಮಾಣ ಮಾಡ್ತಾರ. ಡಿಫೆನ್ಸ್ ಶಿಪ್ ಬಿಲ್ಡಿಂಗ್ಸ್ ಏನ್ ಮಾಡ್ತಾರ, ನಿರ್ಮಾಣ ಮಾಡ್ತಾರ. ಅದೇ ರೀತಿ ಕಡಲಾಚೆಯ ವೇದಿಕೆಗಳನ್ನ ಇವ್ರು ಏನ್ ಮಾಡ್ತಾರ, ನಿರ್ಮಾಣ ಮಾಡ್ತಾರ. ಅಂದ್ರೆ ಆಫ್ಶೋರ್ ಪ್ಲಾಟ್ಫಾರ್ಮ್ಸ್ ಅಂತಂದ್ರೇನು, ಕಡಲಾಚೆಯಲ್ಲಿ ಇರೋಂತಹ ಏನು ಎಕೋ ಸಿಸ್ಟಮ್ ನ ಕಾಪಾಡೋ ಸಂಬಂಧ ಇವ್ರು ಏನ್ ಮಾಡ್ತಾರ, ಅದರ ಅಭಿವೃದ್ಧಿಗಾಗಿ ಇವರು ಕೆಲಸ ಮಾಡ್ತಾರ. ಅದೇ ರೀತಿ ಜಲಾಂತರ್ಗಾಮಿ ಘಟಕಗಳ ಬಗ್ಗೆ ಅಂದ್ರೆ ಸಬ್ಮರೈನ್ ಕಾಂಪೋನೆಂಟ್ಸ್ ಇರುವಂತಹ ಹಡಗುಗಳನ್ನ ಏನ್ ಮಾಡ್ತಾರ, ನಿರ್ಮಾಣ ಮಾಡ್ತಾರ. ಅದೇ ರೀತಿ ನೌಕಾಪಡೆ ನೇವಲ್ ವೆಸಲ್ಸ್ ನ ಇವರು ನಿರ್ಮಾಣ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು ಯಾವ್ಯಾವ ಕಂಪ್ನಿದವರು ಏನೇನು ನಿರ್ಮಾಣ ಮಾಡ್ತಾರ ನಿಮಗ್ ಗೊತ್ತಿರ್ಬೇಕು. ಮ್ಯಾಚ್ ದ ಫಾಲೋಯಿಂಗ್ ಕೇಳುವಂತಹ ಚಾನ್ಸಸ್ ಬಾಳ ಇರ್ತದೆ. ಓಕೆ, ಗೊತ್ತೈತ್ರಿ? ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ರ ರಕ್ಷಣಾ ಉತ್ಪಾದನೆಯಲ್ಲಿ ಖಾಸಗಿ ವಲಯದಲ್ಲಿ ಹೆಚ್ಚು ಏನಾಗಕತ್ತದ ಅಂತಂದ್ರೆ ಡಿಫೆನ್ಸ್ ಸಿಸ್ಟಮ್ ಒಳಗಡೆ, ನಮ್ಮ ದೇಶದ ಡಿಫೆನ್ಸ್ ಸಿಸ್ಟಮ್ ಒಳಗಡೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಅಂತ ಹೇಳ್ತೀವಿ. PPP ಮಾಡೆಲ್ ಅಂತ ನಾವು ಹೇಳ್ತೀವಿ. ಓಕೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತಂದ್ರ ಡಿಫೆನ್ಸ್ ಒಳಗಡೆ ಏನಾಗ್ಲಿಕತ್ತೈತಿ, ಪಬ್ಲಿಕ್ ದವ್ರು ಏನ್ ಮಾಡ್ಲಿಕತ್ತಾರ, ಪ್ರೈವೇಟ್ ಪಬ್ಲಿಕ್ ದವ್ರು ಇರೋರು ಏನ್ ಮಾಡ್ಲಿಕತ್ತಾರ, ಡಿಫೆನ್ಸ್ ಜೊತೆ ಅಂದ್ರೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಡಿಫೆನ್ಸ್ ಜೊತೆ ಏನಾಗ್ಲಿಕತ್ತದ, ಕೈ ಜೋಡಿಸಿ ಹೊಸ ಪ್ರಾಜೆಕ್ಟ್ಸ್ ಗಳನ್ನ ತಗೊಂಡ್ ಬರ್ಲಿಕತ್ತಾರ. ಹೊಸ ಪ್ರಾಜೆಕ್ಟ್ಸ್ ನ ತಗೊಂಡ್ ಟು ಇಂಪ್ರೂವ್ ಅವರ್ ಎಕನಾಮಿಕಲ್ ಸ್ಟೇಟಸ್, ಫೈನಾನ್ಷಿಯಲ್ ಗ್ರೋತ್ ಕಮ್ಸ್ ಅಂಡರ್ ಆತ್ಮನಿರ್ಭರ್ ಭಾರತ. ಅಂದ್ರ ಸ್ವದೇಶಿ ನಿರ್ಮಾಣವನ್ನು ಜಾಸ್ತಿ ಮಾಡೋದ್ರ ಸಂಬಂಧ ಏನ್ ಮಾಡ್ಲಿಕತ್ತಾರ, ಪ್ರೈವೇಟ್ ಕಂಪನೀಸ್ ಗವರ್ಮೆಂಟ್ ಅವ್ರ ಜೊತೆ ಕೈ ಜೋಡಿಸಿ ಏನ್ ಮಾಡ್ಲಿಕತ್ತಾರ, ಹೊಸ ಕಾರ್ಯಗಳನ್ನ ಮಾಡ್ಲಿಕತ್ತಾರ, ಹೊಸ ಪ್ರಾಜೆಕ್ಟ್ಸ್ ಅನ್ನ ಮಾಡ್ಲಿಕತ್ತಾರ. ಸೊ ಮುಖ್ಯ ಅದ್ರಾಗ ಯಾವ್ದಪ್ಪ ಅಂತಂದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಒಂದು. ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ನೋಡ್ರಿ, ಯಾವುದೇ ಒಂದು ಸಂಸ್ಥೆಯ ಮುಂದಗಡೆ ಲಿಮಿಟೆಡ್ ಅಂತ ಬಂತಂದ್ರ ತಲೆಗಿಟ್ಕೊಂಡ್ ಬಿಡ್ರಿ, ಇವ್ರು ಪಬ್ಲಿಕ್ ಗವರ್ಮೆಂಟ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಲಿಕ್ಕದ. ಸೊ ಅಂತವಕ್ ಏನಂತೀವಿ ನಾವು, ಲಿಮಿಟೆಡ್ ಅಂತ ಹೇಳ್ತೇವೆ. ಅಂತ ಕಂಪ್ನಿಗೆ ಏನಂತೀವಿ, ಲಿಮಿಟೆಡ್ ಅಂತ ಅಂತೀವಿ. ತಿಳಿತ್ರಿ? ಸೊ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ನೋಡ್ರಿ,
ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸರ್ಕಾರಿ ವಲಯದ ಸಂಸ್ಥೆ ಅಂತ ಹೇಳ್ತೀವಿ ನಾವು. ಅದ್ರ ಅಂಡರ್ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಶಿಪ್ಪಿಂಗ್ ಅಂಡ್ ವಾಟರ್ ವೇಸ್. ನೋಡ್ರಿ, ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದ? ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಶಿಪ್ಪಿಂಗ್ ಮತ್ತ ವಾಟರ್ ವೇಸ್ ಅಂಡರ್ PSU ಅಂತ ಹೇಳ್ತೀವಿ. PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಹೇಳಿ ನಾವು ಹೇಳ್ತೀವಿ. ಅಂದ್ರೆ ಸರ್ಕಾರಿ ಸಂಸ್ಥೆಗಳನ್ನ ಈ ಪಬ್ಲಿಕ್ ಸೆಕ್ಟರ್ಸ್ ಏನ್ ಮಾಡ್ತಾರ, ತಮ್ಮ ಕೈಗೆತ್ಕೊಳ್ತಾರ. ಯಾರ್ಯಾರು ಏನೇನ್ ಪ್ರಾಜೆಕ್ಟ್ಸ್, ಹೊಸ ಪ್ರಾಜೆಕ್ಟ್ಸ್ ಅಂದ್ರ ಈಗ ನೋಡ್ರಿ, ನಾವು ಟೆಂಡರ್ ಹಾಕ್ತೇವಲ್ಲ, ಏನೋ ಒಂದು ಹೊಸ ಪ್ರಾಜೆಕ್ಟ್ ಇದ್ದಾಗ ಟೆಂಡರ್ ಹಾಕ್ತೇವಲ್ಲ, ಕಂಪ್ನಿಗಳು ಟೆಂಡರ್ ಹಾಕ್ತದ. ಸೊ ಆ ಟೆಂಡರ್ ಹಾಕ್ತಿರ್ಬೇಕಾದ್ರೆ ಯಾವ ಪ್ರಾಜೆಕ್ಟ್ಸ್ ಚಲೋ ಅಭಿವೃದ್ಧಿ ಅನಿಸಲ್ಲ ಅಂತವ್ ಏನ್ ಮಾಡ್ತಾರ, ಗೌರ್ಮೆಂಟ್ ದವರು ಆ ಪ್ರಾಜೆಕ್ಟ್ಸ್ ಏನ್ ಮಾಡ್ತಾರ, ಸೈನ್ ಮಾಡ್ತಾರ, ಕೈಗೆತ್ಕೊಳ್ತಾರ. ಅದನ್ನ ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಎಲ್ಲಿ ಲೊಕೇಟ್ ಐತ್ರಿ? ಕೊಚ್ಚಿ ಒಳಗಡೆ. ನಾ ಆಲ್ರೆಡಿ ಹೇಳಿದೆ INS ವಿಕ್ರಾಂತ್ ಬಿಲ್ಟ್ ಮಾಡೈತಿ ಅಂತ ನಾ ಹೇಳಿದೆ. INS ವಿಕ್ರಾಂತ್ ಬಿಲ್ಟ್ ಮಾಡೈತಿ. ಅದೇ ರೀತಿ ಗೋವಾ ಶಿಪ್ ಯಾರ್ಡ್ ದವ್ರು ನೋಡ್ರಿ, ಗೋವಾ ಶಿಪ್ ಯಾರ್ಡ್ ದವರು ಡಿಫೆನ್ಸ್ ರಿಲೇಟೆಡ್ ನ ಜಾಸ್ತಿ ಅಂಡರ್ಟೇಕ್ ಮಾಡ್ತಾರ. ಸೊ ಇವ್ರ ಏನ್ ಬಿಲ್ಟ್ ಮಾಡ್ತಾರ್ರಿ? ಪ್ಯಾಟ್ರೋಲ್ ವೆಸಲ್ಸ್ ನ ಬಿಲ್ಟ್ ಮಾಡ್ತಾರ. ಪ್ಯಾಟ್ರೋಲ್ ವೆಸಲ್ಸ್ ನ ಬಿಲ್ಟ್ ಮಾಡ್ತಾರ. ಓಕೆ, ಸೊ ಇವ್ರ ಎಲ್ಲಿ? ವಾಸ್ಕೋ ಡ ಗಾಮ ಒಳಗ ಲೊಕೇಟ್ ಆಗ್ಯಾರ. ಲೊಕೇಟೆಡ್ ಇನ್ ವಾಸ್ಕೋ ಡ ಗಾಮ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಗಝಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್. ಇವ್ರ ಏನ್ರಿ? ಸಬ್ಮರೈನ್ಸ್ ಮತ್ತೆ ಡೆಸ್ಟ್ರಾಯರ್ಸ್ ನ ಏನ್ ಮಾಡ್ತಾರ? ಬಿಲ್ಡ್ ಮಾಡ್ತಾರ. ಸಬ್ಮರೈನ್ಸ್ ಮತ್ತೆ ಡೆಸ್ಟ್ರಾಯರ್ಸ್ ನ ಬಿಲ್ಡ್ ಮಾಡ್ತಾರ. ಪ್ರಾಜೆಕ್ಟ್ 75 ಅಂತ ಕೇಳಿರಲ್ಲ, ಅದನ್ನ ಯಾರು ಬಿಲ್ಡ್ ಮಾಡ್ಯಾರ ಅಂತಂದ್ರ ಇವರೇ ಬಿಲ್ಡ್ ಮಾಡ್ಯಾರ. ಪ್ರಾಜೆಕ್ಟ್ 75 ಸಬ್ಮರೈನ್ ಬಿಲ್ಡ್ ಮಾಡಿದವ್ರು ಯಾರಿ? ಮ್ಯಾಗಝಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಅವ್ರು. ಮ್ಯಾಗಝಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಅವ್ರು. ಓಕೆ, ಈಗ ಫಾರ್ ಎಕ್ಸಾಂಪಲ್ PSUs ಅಂತ ಹೇಳಿದೆ ನಾನು ನಿಮಗ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಹೇಳಿದೆ. ಇದ್ರಾಗ ಒಂದು 3 ಟೈಪ್ ಬರ್ತಾವ್ರಿ. ಯಾವ್ದು? ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂತ ಹೇಳ್ತೀವಿ. ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂದ್ರೆ ಸೆಂಟ್ರಲಿ ಅಂಡರ್ ಬರೋಂತ, ಅಂದ್ರೆ ಸೆಂಟ್ರಲಿ ನೋಡ್ರಿ, ಇಲ್ಲಿ 3 ರೀತಿ ಬರ್ತಾವ: ಸೆಂಟ್ರಲ್, ಸ್ಟೇಟ್, ಲೋಕಲ್. ಸೆಂಟ್ರಲ್ ದವ್ರು ತಗೊಳ್ಳೋರು ಯಾರ್ರಿ? ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್, CPSE ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಓನರ್ಡ್ ಬೈ ಸೆಂಟ್ರಲ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಅದೇ ರೀತಿ ಸ್ಟೇಟ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಏನ್ ಮಾಡ್ತಾರೆ? ಸ್ಟೇಟ್ಸ್ ಅಂಡರ್ ಬರೋ ಅಂತವನ್ನ ಏನ್ ಮಾಡ್ತಾರೆ? ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಸ್ಟೇಟ್ ಲೆವೆಲ್ ಬರುವಂತ ಕಂಪನಿಗಳ ಜೊತೆ ಏನ್ ಮಾಡ್ತಾರೆ? ಕೈ ಜೋಡಿಸ್ತಾರೆ. ಎಕ್ಸಾಂಪಲ್ ಯಾವ್ದ್ರಿ? ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅಂತ ಹೇಳ್ತೇವೆ ನಾವು. ಓಕೆ, ಅದೇ ರೀತಿ ಲೋಕಲ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ರೀ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಫಾರ್ ಎಕ್ಸಾಂಪಲ್ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನಿಮಗೆ ಎಕ್ಸಾಮಿಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ, ಸೆಂಟ್ರಲ್ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಸೆಂಟ್ರಲ್ ಸೆಕ್ಟರ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಯಾವ್ಯಾವಪ್ಪ ಅಂತಂದ್ರೆ ಸೆಂಟ್ರಲಿ ಏನೇನ್ ಗೌರ್ಮೆಂಟ್ ಅಂಡರ್ ಬರ್ತಾವಲ್ಲ, ಸೊ ನಿಮ್ಗೆ ಇಂಪಾರ್ಟೆಂಟ್. ಆಯಿಲ್ ಗ್ಯಾಸ್ ಎಂಟರ್ಪ್ರಿನರ್ಶಿಪ್ ನಿಮ್ಗೆ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಗೊತ್ತೈತ್ರಿ? ಇಲ್ಲಿ ಮಟ್ಟ ಗೊತ್ತೈತ್ರಿ? ಏನಿಲ್ರಿ, ನೀಟಾಗಿ ನಾ ಹೆಂಗ್ ನಿಮ್ಗೆ ಹೇಳ್ಕೊತ ಹೊಂಟಿ ಅದ್ರ ರೀತಿ ನೀವು ಫಾಲೋ ಮಾಡ್ರಿ. ನಿಮ್ಗೆ ಎಕ್ಸಾಮ್ ಈಸಿಯಾಗಿ ಕವರ್ ಆಗುತ್ತೆ. ಎಕ್ಸಾಮಿಕ್ ಪಾಯಿಂಟ್ಸ್ ಈಸಿಯಾಗಿ ಕವರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನೈತ್ ನೋಡ್ರಿ. ದ ಕಾಫಿ ಟೇಬಲ್ ಬುಕ್ AI ಪ್ರಿನರ್ಸ್ ಆಫ್ ಇಂಡಿಯಾ ವಾಸ್ ಲಾಂಚ್ಡ್ ಬೈ ಹೂಮ್? AI ಪ್ರಿನರ್ಸ್ ಆಫ್ ಇಂಡಿಯಾ ಪುಸ್ತಕವನ್ನು ಯಾರಿಂದ ಬಿಡುಗಡೆ ಮಾಡಲಾಗಿತ್ತು? ಇಷ್ಟ ಏನದಾವ್? ಮಿನಿಸ್ಟ್ರೀಸ್ ಅದಾವ್, ಒಂದಿಷ್ಟು ಸಂಸ್ಥೆಗಳದಾವ್. ಯಾರಿಂದ ಬಿಡುಗಡೆ ಮಾಡಿದಪ್ಪ ಅಂತಂದ್ರೆ ಅಟಲ್ ಇನ್ನೋವೇಷನ್ ಮಿಷನ್ ಅಂಡರ್ ನೀತಿ ಆಯೋಗ ಅಂಡರ್ ಅಟಲ್ ಇನ್ನೋವೇಷನ್ ಮಿಷನ್ ಅಂಡರ್ ಏನಾಗೈತಿ? ಇದನ್ನ ಬಿಡುಗಡೆ ಮಾಡಲಾಗೈತಿ. AI ಪ್ರಿನರ್ಸ್ ಆಫ್ ಇಂಡಿಯಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಿನರ್ಸ್ ಆಫ್ ಇಂಡಿಯಾ ಅಂತ ನಾವು ಹೇಳ್ತೇವೆ. ಓಕೆ, ಇದನ್ನ ಯಾರು ಬಿಲ್ಟ್ ಮಾಡಿದ್ರಿ? ಅಟಲ್ ಇನ್ನೋವೇಷನ್ ಮಿಷನ್ ಅಂಡರ್ ನೀತಿ ಆಯೋಗದವ್ರು. ಇವ್ರು ಏನ್ ಮಾಡ್ಯಾರ? ಲಾಂಚ್ ಮಾಡ್ಯಾರ. ಓಕೆ, ಈ ಬುಕ್ ಯಾರ ಬಗ್ಗೆ ಹೇಳ್ತದಪ್ಪ ಅಂತಂದ್ರ ಭಾರತದಲ್ಲಿ ಏನಾಗ್ತದೆ? ಹೆಚ್ಚುತ್ತಿರುವ AI ಡಿಜಿಟಲೈಸೇಷನ್ ಏನ್ ಹೆಚ್ಚಲಿಕ್ಕತ್ತದಲ್ಲ, ಸೊ ಈ ಪರಿಸರ ವ್ಯವಸ್ಥೆಯನ್ನು AI ಅಂದ್ರೆ ನಮ್ಮ ಎಕೋಸಿಸ್ಟಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಂಡು ಎಕೋಸಿಸ್ಟಮ್ ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೈತಿ. ನೋಡ್ರಿ, ಭಾರತದ ಉದಯೋನ್ಮುಖ AI ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಎತ್ತಿ ತೋರಿಸಲು ನೀತಿ ಆಯೋಗದ ಅಡಿಯಲ್ಲಿ ಅಟಲ್ ಇನ್ನೋವೇಷನ್ ಮಿಷನ್ AI ಪ್ರಿನರ್ಸ್ ಆಫ್ ಇಂಡಿಯಾ ಎಂಬ ಕಾಫಿ ಟೇಬಲ್ ಪುಸ್ತಕವನ್ನು ಬಿಡುಗಡೆ ಮಾಡಿದೆ. ಅಂದ್ರೆ ನಮ್ಮ ಪರಿಸರ, ನಮ್ಮ ಎಕೋಸಿಸ್ಟಮ್ ನ AI ಅಲ್ಲಿ ಅಳವಡಿಸ್ಕೊಂಡು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ಎತ್ತಿ ತೋರಿಸೋ ಸಂಬಂಧ ಈ ಪುಸ್ತಕವನ್ನ ಬಿಡುಗಡೆ ಮಾಡಿದಾರೆ. ಓಕೆ, ಇದ್ರ ಉದ್ದೇಶ ಏನೈತ್ರಿ? ಮೇನ್ ಉದ್ದೇಶ ಏನೈತಿ? AI ನಾವೀನ್ಯಕಾರರನ್ನು ಪ್ರದರ್ಶಿಸುವುದು. ಅಂದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ಹೊಸ ಇನ್ನೋವೇಷನ್ಸ್ ಯಾರ್ಯಾರು ಮಾಡ್ಲಿಕ್ಕತ್ತಾರಲ್ಲ ಅವ್ರನ್ನ ಏನ್ ಮಾಡುದು? ಜಗತ್ತಿಗೆ ಅವ್ರ ಬಗ್ಗೆ ಅವ್ರನ್ನ ಪರಿಚಯ ಮಾಡಿಸುವುದು ಇದ್ರ ಮುಖ್ಯ ಉದ್ದೇಶ ಆಗೈತಿ. ಓಕೆ, ಡೀಪ್ ಟೆಕ್ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು. ಓಕೆ,
ಉದ್ಯಮಶೀಲತೆ ಅಂತಂದ್ರೇನು, ಎಂಪ್ಲಾಯ್ಮೆಂಟ್, ಡೀಪ್ ಟೆಕ್ ಎಂಪ್ಲಾಯ್ಮೆಂಟ್ ಅನ್ನು ಏನ್ ಮಾಡ್ಬೇಕು ನಾವು ಇಂಪ್ರೂವ್ಮೆಂಟ್ ಮಾಡ್ಬೇಕು. ಎಲ್ಲಾ ರೀತಿಯಾದಂತಹ ಸ್ಕಿಲ್ಸ್, ಜನರಿಗೆ ಎಲ್ಲಾ ರೀತಿಯಾದಂತಹ ಸ್ಕಿಲ್ಸ್ ಗಳ ಸೌಲಭ್ಯ ನಾವ್ ಏನ್ ಮಾಡ್ಬೇಕು, ಒದಗಿಸ್ಬೇಕು. ನೋಡ್ರಿ, ನಮ್ಮ ಭಾರತದೊಳಗ ಜನಸಂಖ್ಯೆ, ಯೂತ್ಸ್ ಜನಸಂಖ್ಯೆ ಜಾಸ್ತಿ ಐತ್ರಿ, ಯುವಕರು ಬಾಳ ಅದಾರಿ. ಬಟ್ ನಮ್ಮಲ್ಲಿ ಕೊರತೆ ಏನೈತ್ರಿ, ಸ್ಕಿಲ್ಸ್ ಕೊರತೆ ಐತ್ರಿ. ಸ್ಕಿಲ್ಸ್ ಕೊರತೆ ಬಾಳ ಐತಿ. ಸೊ ಎಲ್ಲಾ ಯುವ ಜನತರಿಗೆ ಸ್ಕಿಲ್ಸ್ ಅಂದ್ರೆ ಕೌಶಲ್ಯ ಅಭಿವೃದ್ಧಿ, ಕೌಶಲ್ಯವನ್ನ ಬೆಳೆಸ್ಬೇಕು. ಎಲ್ಲಾ ರೀತಿ ಅಂದ್ರೆ ಅವರ ಓದಿರೋ ತಕ್ಕಂಗ ಅವರಲ್ಲಿ ಏನ್ ಮಾಡ್ಬೇಕು, ಕೌಶಲ್ಯ ಇರಬೇಕು, ಸ್ಕಿಲ್ಸ್ ಡೆವಲಪ್ಮೆಂಟ್ ಇರಬೇಕು. ಸೊ ಯಾವಾಗ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗ್ತದೆ, ಹೊಸ ಹೊಸ ಇನ್ನೋವೇಷನ್ಸ್ ನಮ್ ಇಂಡಿಯಾದಾಗ ಆದಾಗ ಅವಾಗ ಏನಾಗ್ತದ, ಸ್ಕಿಲ್ಸ್ ಡೆವಲಪ್ಮೆಂಟ್ ಆಕೊಂತ ಹೋಗ್ತೈತಿ. ಓಕೆ, ಸ್ಟಾರ್ಟ್ಅಪ್ ಇಂಡಿಯಾ ಪರಿಸರ ವ್ಯವಸ್ಥೆಯನ್ನು ಬೆಂಬಲಿಸುವುದು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ಅಪ್ ಅಂತ ಹೇಳಿ ನಾವ್ ಅಂತೀವಿ. ಅಂದ್ರೆ ಸ್ಟಾರ್ಟ್ಅಪ್ ಇಂಡಿಯಾ ಅಂತಂದ್ರೇನು ಹೊಸ ಹೊಸ ಸಣ್ಣ ಸಣ್ಣ ಇನೋವೇಷನ್ಸ್ ಮಾಡುವಂತಹ ವ್ಯಕ್ತಿಗಳನ್ನ ಏನ್ ಮಾಡ್ಬೇಕು, ಅವ್ರಿಗೆ ನಾವು ಪ್ರೋತ್ಸಾಹಿಸಬೇಕು, ಬೆಂಬಲಿಸಬೇಕು. ಎಸ್ಪೆಷಲಿ ಪರಿಸರ ರಿಲೇಟೆಡ್ ಅಂದ್ರ ಎಕೋಸಿಸ್ಟಮ್ ರಿಲೇಟೆಡ್ ಯಾರಾದ್ರೂ ಏನಾದ್ರು ಪ್ರಾಜೆಕ್ಟ್ಸ್ ನ ಕೈ ಎತ್ಕೊಂಡಿದ್ರೆ ಮೇನ್ ಅವ್ರಿಗೆ ನಾವು ಫೋಕಸ್ ಮಾಡಿ ಬೆಂಬಲಿಸೋದೇ ಇದ್ರ ಮುಖ್ಯ ಉದ್ದೇಶ ಆಗಿದೆ. ಓಕೆ, ಭಾರತದ AI ಸ್ಟಾರ್ಟ್ಅಪ್ ಉದ್ಯಮಿಗಳ ಯಶೋಗಾಥೆಗಳನ್ನು ಪರಿಚಯಿಸುವ ಕಾಫಿ ಟೇಬಲ್ ಪುಸ್ತಕ. ನೋಡ್ರಿ, ನಮ್ಮ ಇಂಡಿಯಾದೊಳಗ ಎಷ್ಟೋ ಕೊಂಡ್ ಜನ ಸಣ್ಣ ಪುಟ್ಟ ಸ್ಟಾರ್ಟ್ಅಪ್ ಮಾಡ್ಕೊಂಡು ಇವಾಗ ದೊಡ್ಡ ಪ್ರಮಾಣದಲ್ಲಿ ಬೆಳೆದಾರ. ಓಕೆ, ಸೊ ಅವರ ಯಶೋಗಾಥೆ, ಅವ್ರು ಯಾವ ರೀತಿ ಸ್ಟಾರ್ಟ್ಅಪ್ ಗಳನ್ನ ಮಾಡಿದ್ರು, ಯಾವ ರೀತಿ ಹೆಜ್ಜೆಯನ್ನು ಇಟ್ರು, ಹೆಂಗೆಂಗ್ ಅವರು ಸಕ್ಸಸ್ ಹಾಕೊಂಡ್ ಬಂದ್ರು, ಅವ್ರ ಬಗ್ಗೆ ಪರಿಚಯಿಸುದೇ ಈ ಪುಸ್ತಕದ ಮುಖ್ಯ ಉದ್ದೇಶ ಆಗೈತಿ. ಅವರ ಯಶೋಗಾಥೆಯನ್ನು, ಅವರ ಸಕ್ಸಸ್ ಅನ್ನ ಏನು ಇಡೀ ಜಗತ್ತಿಗೆ ನಾವ್ ಏನ್ ಮಾಡ್ಬೇಕು, ಪ್ರಸಾರ ಮಾಡ್ಬೇಕು. ಸೊ ಇದ್ರ ಮುಖ್ಯ, ಈ ಪುಸ್ತಕದ ಮುಖ್ಯ ಉದ್ದೇಶ ಸ್ಟಾರ್ಟ್ಅಪ್ ಏನು ಇನಿಷಿಯೇಟರ್ಸ್ ಯಾರ್ಯಾರು ಅದಾರಲ್ಲ ಅವ್ರ ಬಗ್ಗೆ ಪರಿಚಯ ಮಾಡುದು ಐತಿ. ಓಕೆ, ಅಟಲ್ ಇನೋವೇಷನ್ ಮಿಷನ್ ಬಗ್ಗೆ ನಾವು ಸ್ವಲ್ಪ ನೋಡೋಣ್ರಿ. ಇದು ಯಾವಾಗ ಪ್ರಾರಂಭಿಸ್ಯಾರ್ರಿ, 2016ರಲ್ಲಿ ಅಂದ್ರೆ 2020 ಒಳಗಡೆ ಇದನ್ನ ಏನ್ ಮಾಡ್ಯಾರ, ಲಾಂಚ್ ಮಾಡ್ಯಾರ. ಇದು ನೀತಿ ಆಯೋಗ ಅಡಿಯಲ್ಲಿ ಬರ್ತಿದ್ವಿ. ಎಲ್ಲಿ ಬರ್ತದ್ರಿ, ನೀತಿ ಆಯೋಗ ಅಡಿಯಲ್ಲಿ ಬರ್ತದ. ಆಯೋಗ ಅಡಿಯಲ್ಲಿ ಬರ್ತದೆ. ನೀತಿ ಆಯೋಗ ಅಡಿಯಲ್ಲಿ ಇದೇನಾಗ್ತೈತಿ, ಬರ್ತದೆ. ಓಕೆ, ಇದ್ರ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರಚಾರ ಮಾಡಿ, ಯಾವುದೇ ಹೊಸ ಹೊಸ ಇನ್ನೋವೇಷನ್ಸ್ ಇತ್ತಲ್ಲ ಅದನ್ನ ಏನ್ ಮಾಡೋದು, ಪ್ರಚಾರ ಮಾಡುವುದು. ಅದೇ ರೀತಿ ಹೊಸ ಹೊಸ ಕಲ್ಚರಲ್ ಡೆವಲಪ್ಮೆಂಟ್ಸ್ ಅನ್ನ ಮಾಡುವುದು, ಹೊಸ ಹೊಸ ಕಲ್ಚರಲ್ ಡೆವಲಪ್ಮೆಂಟ್ಸ್ ನ ಇಂಪ್ರೂವ್ ಮಾಡುದು. ಹೊಸ ಅನ್ನೋಕ್ಕಿಂತಲೂ ನಮ್ಮ ಭಾರತದಲ್ಲಿ ಆಲ್ರೆಡಿ ಇದ್ದಂತಹ ಕಲ್ಚರಲ್ ಡೆವಲಪ್ಮೆಂಟ್ಸ್ ಏನದಾವಲ್ಲ, ಮರೆ ಮಾಚಿ ಹೋಗಿರುವಂತಹ ಕಲ್ಚರಲ್ ಡೆವಲಪ್ಮೆಂಟ್ಸ್ ಮತ್ತೆ ಹೊಸ ರೀಇಂಟ್ರೊಡ್ಯೂಸ್ ಮಾಡುದು. ಓಕೆ, ಅದೇ ರೀತಿ ಉದ್ಯಮಶೀಲತೆ ಜಾಸ್ತಿ ಮಾಡುವುದು, ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡುವುದು, ಓಕೆ. ನೆಕ್ಸ್ಟ್, ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನ ಏನು ಅಭಿವೃದ್ಧಿ ಪಡಿಸುವುದು. ಅಂದ್ರೆ ಪರಿಸರ ವ್ಯವಸ್ಥೆಯಲ್ಲಿ ಯಾರಾದ್ರೂ ಏನಾದ್ರೂ ಗಿಡಗಳನ್ನ ನೆಟ್ಟಬೇಕು, ಅವರ ಗಿಡಗಳಿಗೋಸ್ಕರ ಅಂದ್ರೆ ಫಾರ್ಮಿಂಗ್ ಲ್ಯಾಂಡ್ಸ್ ಫಾರ್ಮರ್ಸ್ ಗೆ ಹೆಲ್ಪ್ ಮಾಡ್ಬೇಕು ಅಂದ್ರೆ ಸ್ಟಾರ್ಟ್ಅಪ್ ಇನಿಷಿಯೇಟಿವ್ಸ್ ತಗೊಂಡಿರ್ತಾರಲ್ಲ ಅಂತವರಿಗೆ ಮೂಲ ಸೌಕರ್ಯನ ಒದಗಿಸ್ಕೊಡುವುದು. ಓಕೆ, ಅದೇ ರೀತಿ ಅಟಲ್ ಟೆಂಕರಿಂಗ್ ಲ್ಯಾಬ್ ಗಳನ್ನ ಜಾಸ್ತಿ ಮಾಡೋದು, ಅದೇ ರೀತಿ ಅಟಲ್ ಇನ್ಕ್ಯುಬೇಷನ್ ಕೇಂದ್ರಗಳನ್ನ ಜಾಸ್ತಿ ಮಾಡೋದು. ಓಕೆ, ಅಟಲ್ ಟೆಂಕರಿಂಗ್ ಲ್ಯಾಬ್ಸ್ ಅಂದ್ರೆ ಏನು, ಸ್ಟೆಮ್ ಅಂತ ಹೇಳ್ತೇವಿ. NEP ಒಳಗಡೆ ಸ್ಟೆಮ್ ಅಂತ ಹೇಳ್ತೀವಿ. ಇದು NEP ಪಾಲಿಸಿಯಲ್ಲಿ, ನ್ಯೂ ಎಜುಕೇಶನ್ ಪಾಲಿಸಿ ಒಳಗೆ ಏನು ಇದರದ ಮೂಲ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಸೈನ್ಸ್ ಮಕ್ಕಳಲ್ಲಿ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕಲ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡೋದು. ಮ್ಯಾಥಮೆಟಿಕ್ಸ್, ಸೈಂಟಿಫಿಕ್ ಸ್ಕಿಲ್ಸ್, ಓಕೆ, ಸೈಂಟಿಫಿಕ್ ಸ್ಕಿಲ್ಸ್, ಟೆಕ್ನಾಲಜಿಕಲ್ ಸ್ಕಿಲ್ಸ್, ಇಂಜಿನಿಯರಿಂಗ್ ಸ್ಕಿಲ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಸ್ಕಿಲ್ಸ್ ಅನ್ನ ಏನ್ ಮಾಡೋದು, ಮಕ್ಕಳಲ್ಲಿ ಸ್ಕೂಲ್ ಲೆವೆಲ್ ಇಂದಾನೆ ಏನ್ ಮಾಡೋದು, ಈ ರೀತಿಯ ಸ್ಕಿಲ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡ್ಕೊಂತ ಹೋಗೋದು. ಅದೇ ರೀತಿ ಅದ್ರ ತಕ್ಕಂಗ ಲ್ಯಾಬ್ಗಳಲ್ಲಿ, ಸ್ಕೂಲಲ್ಲಿ ಅದ್ರ ತಕ್ಕಂಗ ಲ್ಯಾಬ್ಗಳನ್ನ ತಯಾರಿ ಮಾಡುದು, ಹೊಸ ಹೊಸ ಇನ್ನೋವೇಷನ್ ಮಾಡುದು. ಈಗಿಂದನೇ ಮಕ್ಕಳಿಗೆ ನಾವ್ ಏನ್ ಮಾಡ್ಬೇಕು, ಇನ್ನೋವೇಷನ್ಸ್, ರಿಸರ್ಚ್, ಸೈಂಟಿಫಿಕ್ ಸ್ಕಿಲ್ಸ್, ಲರ್ನಿಂಗ್ ಸ್ಕಿಲ್ಸ್ ನ ಮಕ್ಕಳಲ್ಲಿ ಏನ್ ಮಾಡ್ಬೇಕು, ನಾವು ಡೆವಲಪ್ಮೆಂಟ್ ಮಾಡ್ಕೊಂತ ಹೋಗೋದು ಇದ್ರ ಮುಖ್ಯ ಉದ್ದೇಶ ಆಗೈತಿ. ಫೋಕಸ್ ಆನ್ ಸ್ಟೆಮ್ ಲರ್ನಿಂಗ್, ಸ್ಕೂಲ್ ಲೆವೆಲ್ ಇನ್ನೋವೇಷನ್ಸ್ ಅಂದ್ರೆ ಸ್ಕೂಲ್ ಒಳಗಡೆ ಅವರ ಏಜ್ ತಕ್ಕಂಗ ಅವ್ರು ಏನ್ ಮಾಡ್ಬೇಕು, ಅವರಲ್ಲಿ ಸ್ಕಿಲ್ಸ್ ಕೌಶಲ್ಯ ಅಭಿವೃದ್ಧಿ ಮಾಡ್ಬೇಕು. ಓಕೆ, ಅದ್ರ ತಕ್ಕಂಗ ಅವರು ಹೊಸ ಹೊಸ ಇನ್ನೋವೇಷನ್ಸ್, ಹೊಸ ಹೊಸ ಪ್ರಾಜೆಕ್ಟ್ಸ್ ಅನ್ನ ಮಾಡೋದು ಕಲಿಬೇಕು. ಅದ್ ಯಾವಾಗ ಅಂತಂದ್ರೆ ನಾವು ಸ್ಕೂಲ್ಸ್ ಒಳಗಡೆ ಲ್ಯಾಬ್ಸ್ ಅನ್ನ ಡೆವಲಪ್ಮೆಂಟ್ ಮಾಡಿದಾಗ, ಸ್ಕಿಲ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡಿದಾಗ ಸಾಧ್ಯ ಆಗ್ತದ್ರಿ. ಗೊತ್ತಾಯ್ತ್ರಿ? ಸೊ ನೋಡ್ರಿ, ಸ್ಟೆಮ್ ಅಂದ್ರೆ ಏನು, ಸೈನ್ಸ್ ಪ್ಲಸ್ ಟೆಕ್ನಾಲಜಿ ಪ್ಲಸ್ ಇಂಜಿನಿಯರಿಂಗ್ ಪ್ಲಸ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ ನಾವು ಹೇಳ್ತೀವಿ. ಅದೇ ರೀತಿ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂದ್ರೆ ಸ್ಪೋರ್ಟ್ಸ್ ರಿಲೇಟೆಡ್
ಸ್ಪೋರ್ಟ್ಸ್ ರಿಲೇಟೆಡ್ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ಸ್ ನ ಏನ್ ಮಾಡ್ಬೇಕು, ಇಂಪ್ರೂವ್ಮೆಂಟ್ ಮಾಡೋದು ಇದ್ರ ಮುಖ್ಯ ಉದ್ದೇಶ ಆಗೈತಿ. ಅಟಲ್ ಇನ್ಕ್ಯುಬೇಷನ್ ಸೆಂಟರ್ಸ್ ಸಪೋರ್ಟ್ ಮಾಡೋದು. ಸ್ಪೋರ್ಟ್ಸ್ ರಿಲೇಟೆಡ್ ಡೆವಲಪ್ಮೆಂಟಲ್ ಸ್ಕಿಲ್ಸ್ ಇಂಪ್ರೂವ್ ಮಾಡೋದು. ಸ್ಪೋರ್ಟ್ಸ್ ರಿಲೇಟೆಡ್ ಡೆವಲಪ್ಮೆಂಟಲ್ ಸ್ಕಿಲ್ಸ್ ಇಂಪ್ರೂವ್ ಮಾಡೋದು. ಅದರ ಜೊತೆಗೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ಸ್ ಗೆ ಏನ್ ಮಾಡೋದು, ಸಪೋರ್ಟ್ ಮಾಡೋದು. ಓಕೆ. ಆಮೇಲೆ ಅಟಲ್ ಕಮ್ಯುನಿಟಿ ಇನೋವೇಷನ್, ರೂರಲ್ ಇನೋವೇಷನ್ ಪುಷ್ ಅಂದ್ರ ಏನು, ನಮ್ಮ ಹಳ್ಳಿಗಳಲ್ಲಿ ಹೊಸ ಹೊಸ ನಾವೀನ್ಯತೆಯನ್ನು ಪರಿಚಯಿಸುವುದು. ನಾವೀನ್ಯತೆ ಇನೋವೇಷನ್ ನ ಕ್ರಿಯೇಟ್ ಮಾಡೋದು. ಅಂದ್ರೆ ನಮ್ ಹಳ್ಳಿ ಜನತೆ ನೋಡ್ರಿ, ಅಂದ್ರ ನಮ್ಮ ಹಳ್ಳಿಯಲ್ಲಿ ಫಾರ್ಮರ್ಸ್ ನೋಡ್ರಿ ಏನ್ ಮಾಡ್ಲಿಕತ್ತಾರ, ಇನೋವೇಷನ್ ಅಂದ್ರೆ ಕ್ರಾಪ್ಸ್ ಬೆಳೆಗಳಿಗೆ ಹೊಸ ಹೊಸ ಇನೋವೇಷನ್ಸ್ ಅವ್ರಾಗೆ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಟ್ರಾಕ್ಟರ್ ತಗೊಳ್ಳೋದು ಆಗ್ಲಿಲ್ಲಪ್ಪ ಅಂತಂದ್ರ ಸೀಡ್ಸ್ ಬಿತ್ತನೆಗೆ ಏನೋ ಒಂದು ಇನೋವೇಷನ್ಸ್ ಮಾಡ್ತಾರ. ಸೊ ಈ ರೀತಿಯಾಗಿ ಅವರ ಇನೋವೇಷನ್ಸ್ ಏನ್ ಮಾಡ್ಬೇಕು, ನಾವು ಪುಷ್ ಮಾಡ್ಬೇಕು, ಅವ್ರಿಗೆ ಸಹಕಾರ ಮಾಡ್ಬೇಕು. ಓಕೆ, ಸ್ವದೇಶಿಯ ನಿರ್ಮಾಣದ ಬಗ್ಗೆ ನಾವ್ ಏನ್ ಮಾಡ್ಬೇಕು, ಜಾಸ್ತಿ ಫೋಕಸ್ ಮಾಡ. ಸೊ ಫಾರ್ಮರ್ಸ್ ಗೆ ಏನ್ ಮಾಡ್ಬೇಕು, ಹೊಸ ಹೊಸ ನಾವೀನ್ಯತೆ, ಹೊಸ ಹೊಸ ಇನೋವೇಷನ್ಸ್ ಸ್ಕಿಲ್ಸ್ ಅವ್ರೆಲ್ಲ ಏನ್ ಮಾಡ್ಬೇಕು, ನಾವು ಪ್ರೊಡ್ಯೂಸ್ ಮಾಡೋದು ಇದರ ಮುಖ್ಯ ಉದ್ದೇಶ ಆಗೈತಿ. ಓಕೆ, ನೆಕ್ಸ್ಟ್ ಯಾವ್ದು ಬರ್ತದ್ರಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮಿಟಿ ಅಂತ ಹೇಳ್ತೇವಿ. ಇದು ನೋಡಲ್ ಮಿನಿಸ್ಟ್ರಿ ಆಯ್ತು. ಇದು ಎದರ ಅಂಡರ್ ಬರ್ತದ ಅಂದ್ರೆ IT, ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಇದು ಬರ್ತದ. ಇದು ಇಂಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಷನ್ಸ್ ಅನ್ನ ರನ್ ಮಾಡ್ತಾರೆ. ಟೆಕ್ನಾಲಜಿ ರಿಲೇಟೆಡ್ ನಾವು ಏನೇನ್ ಮಿಷನ್ಸ್ ಅನ್ನ, ಏನೇನ್ ಪ್ರಾಜೆಕ್ಟ್ಸ್ ನ ಕೈಗೆತ್ಕೊಳ್ತೇವೆ ಅದನ್ನ ಯಾರು ರನ್ ಮಾಡ್ತಾರ ಅಂದ್ರೆ ಮಿಟಿ ಅವರು, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿದವರು ರನ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಸ್ಕಾಮ್. ನ್ಯಾಸ್ಕಾಮ್ ಅಂದ್ರೆ ನೋಡ್ರಿ ಫುಲ್ ಫಾರ್ಮ್, ನ್ಯಾಷನಲ್ ಅಸೋಸಿಯೇಷನ್ ಅಂಡ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸ್ ಕಂಪನೀಸ್. ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸ್ ಕಂಪನೀಸ್ ಅಂತ ಹೇಳ್ತೀವಿ. ಇದು ಯಾವಾಗ ಫೌಂಡೆಡ್ ಮಾಡ್ಯಾರಿ, 1988 ಒಳಗಡೆ ಇದನ್ನ ಫೌಂಡ್ ಮಾಡ್ಯಾರ. ಹೆಡ್ ಕ್ವಾರ್ಟರ್ಸ್ ಎಲ್ರಿ, ನೋಯ್ಡಾ ಒಳಗಡೆ ಐತ್ರಿ. ಇದು ಏನ್ ರಿಪ್ರೆಸೆಂಟ್ ಮಾಡ್ತದ ಅಂತಂದ್ರೆ ಇಂಡಿಯಾಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಅನ್ನ ರಿಪ್ರೆಸೆಂಟ್ ಮಾಡ್ತದ. ನಮ್ಮ ಇಂಡಿಯಾ ಒಳಗಡೆ IT ಯಾವ ರೀತಿ ಡೆವಲಪ್ಮೆಂಟ್ ಆಗಕತ್ತಾವ, IT ಕಂಪನೀಸ್ ಯಾವ ರೀತಿ ಡೆವಲಪ್ಮೆಂಟ್ ಮಾಡಕತ್ತಾವ, ಮತ್ತ ಹೊಸ ಹೊಸ ಪ್ರಾಜೆಕ್ಟ್ ಏನೇನು ಅಭಿವೃದ್ಧಿ ಪಡಿಸ್ಲಿಕ್ಕತ್ತಾವ ಅದರ ಬಗ್ಗೆ ಇದು ಏನ್ ಮಾಡ್ತೈತಿ, ರೋಲ್ ಮಾಡ್ತೈತಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಏನು ಪ್ರಮೋಟ್ ಮಾಡ್ತದ ಅಂತಂದ್ರೆ ಟೆಕ್ ಎಕೋ ಸಿಸ್ಟಮ್ ನ ಪ್ರಮೋಟ್ ಮಾಡ್ತದ. ಟೆಕ್ ಎಕೋ ಸಿಸ್ಟಮ್ ಅನ್ನ ಏನ್ ಮಾಡ್ತದ, ಇದು ಪ್ರಮೋಟ್ ಮಾಡ್ತದ. ಓಕೆ, ಟೆಕ್ನಾಲಜಿ ರಿಲೇಟೆಡ್ ನಾವು ಎಕೋ ಸಿಸ್ಟಮ್ ನ ಯಾವ ರೀತಿ ಟೆಕ್ನಾಲಜಿ ಮುಖಾಂತರ ನಮ್ಮ ಎಕೋ ಸಿಸ್ಟಮ್ ನ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇದೇನ್ ಮಾಡ್ತೈತಿ, ಪ್ರಮೋಟ್ ಮಾಡ್ತೈತಿ. ಗೊತ್ತೈತ್ರಿ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫ್ರಮ್ ವಿಚ್ ಸಿಟಿ ವಾಸ್ ಭಾರತ್ ವಿಸ್ತಾರ್ ಲಾಂಚ್ಡ್? ಭಾರತ್ ವಿಸ್ತಾರ್ ಯಾವ ನಗರದಿಂದ ಪ್ರಾರಂಭಿಸಲಾಯಿತು? ಭಾರತ್ ವಿಸ್ತಾರ ಯಾವ ನಗರದಿಂದ ಪ್ರಾರಂಭಿಸಲಾಗಿತ್ತು? ಯಾವ ನಗರದಿಂದ್ರಿ? ಜೈಪುರ್. ಯಾವ ನಗರದಿಂದ್ರಿ? ಜೈಪುರ್ ನಗರದಿಂದ ಪ್ರಾರಂಭಿಸಲಾಯಿತು. ಏನ್ರಿ ಭಾರತ್ ವಿಸ್ತಾರ ಅಂದ್ರೆ ಇದು ನಾಗರಿಕರಿಗೆ ವಿಶೇಷವಾಗಿ ಅಂದ್ರ ಸೆಮಿ ಅರ್ಬನ್ ಮತ್ತೆ ರೂರಲ್ ಡೆವಲಪ್ಮೆಂಟ್ ಪ್ರದೇಶಗಳ ಡಿಜಿಟಲ್ ಮತ್ತೆ ಆಡಳಿತ ವ್ಯವಸ್ಥೆಯನ್ನ ಅವರಿಗೆ ಅವ್ರ ಆಡಳಿತ ವ್ಯವಸ್ಥೆಯಲ್ಲಿ ಮತ್ತೆ ಡಿಜಿಟಲ್ ವ್ಯವಸ್ಥೆಯಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಳ್ಸೋ ನಾವು ಏನ್ ಮಾಡ್ತೇವೆ, ಭಾರತ್ ವಿಸ್ತಾರ ಅನ್ನೋ ಮಿಷನ್ ಅನ್ನ ಮಾಡ್ತೇವೆ. ಭಾರತ್ ವಿಸ್ತಾರ್ ನೋಡ್ರಿ, ಭಾರತ ವಿಸ್ತಾರ ಎಂಬುದು ನಾಗರಿಕರಿಗೆ ವಿಶೇಷವಾಗಿ ಅರೆ ನಗರ ಅಂದ್ರೆ ಸೆಮಿ ಅರ್ಬನ್ ಮತ್ತು ಗ್ರಾಮೀಣ ರೂರಲ್ ಏರಿಯಾಸ್ ಪ್ರದೇಶಗಳಲ್ಲಿ ಡಿಜಿಟಲ್ ಮತ್ತು ಆಡಳಿತ ವ್ಯಾಪ್ತಿಯನ್ನು ವಿಸ್ತರಿಸುವ ಗುರಿಯನ್ನು ಹೊಂದಿರುವ ಒಂದು ಉಪಕ್ರಮವಾಗಿದೆ. ನೋಡ್ರಿ, ನಮ್ಮ ರೂರಲ್ ಏರಿಯಾಸ್ ಒಳಗ ಸೆಮಿ ಅರ್ಬನ್ ಅಂತ ಹೇಳ್ತೀವಿ, ಮತ್ತೆ ರೂರಲ್ ಏರಿಯಾಸ್ ಒಳಗಡೆ ಅಂತ ಡಿಜಿಟಲ್ ಮತ್ತ ಏನು ಆಡಳಿತ ವ್ಯಾಪ್ತಿಯನ್ನು ವಿಸ್ತರಿಸುದು, ಆಡಳಿತದ ಬಗ್ಗೆ ಅವರಿಗೆ ಆಡಳಿತದ ಬಗ್ಗೆ ಸ್ಕಿಲ್ಸ್ ಬಗ್ಗೆ ಅವ್ರಿಗೆ ಏನ್ ಮಾಡೋದು, ನಾವು ಹೇಳ್ಕೊಡುದು. ಅದೇ ರೀತಿ ಡಿಜಿಟಲೀಕರಣ ಅಂತ ನಾವು ಹೇಳ್ತೇವೆ, ಡಿಜಿಟಲೈಸೇಷನ್ ಟೆಕ್ನಾಲಜಿನ ಅವ್ರಿಗೂ ಯೂಸ್ ಮಾಡುವಂತ ಸ್ಕಿಲ್ಸ್ ಅವರಲ್ಲಿ ಸಿಗಬೇಕು ಅನ್ನೋದ್ರ ಸಂಬಂಧ ಏನ್ ಮಾಡಿದ್ರು ಒಂದು ಉಪಕ್ರಮ. ಅಂದ್ರೆ ಈ ಭಾರತ ವಿಸ್ತಾರ ಸಂಸ್ಥೆ ಏನ್ ಮಾಡ್ಲಿಕ್ಕತ್ತದ ಅಂತಂದ್ರ ಹಳ್ಳಿಗೂ ಹೋಗಿ ಏನ್ ಮಾಡ್ಲಿಕ್ಕತ್ತದ, ಅವೇರ್ನೆಸ್ ಕ್ಲಾಸಸ್ ಮಾಡ್ಲಿಕ್ಕತ್ತದ. ಯಾವ ರೀತಿ ನಮ್ಮ ಆಡಳಿತ ವ್ಯವಸ್ಥೆ ಐತಿ, ಆಡಳಿತ ವ್ಯವಸ್ಥೆಯಿಂದ ನೀವು ಏನೇನ್ ಯೂಸ್ ತಗೋಬಹುದು, ನಿಮಗೆ ಏನೇನ್ ಸ್ಕೀಮ್ಸ್ ಅದಾವು. ಓಕೆ, ಅದೇ ರೀತಿ ಯಾವ ರೀತಿ ನೀವು ಟೆಕ್ನಾಲಜಿನ ಯೂಸ್ ಮಾಡ್ಕೋಬಹುದು, ಮನೆಯಲ್ಲೇ ಕುಂತ್ಕೊಂಡು ನೀವು ಯಾವ ರೀತಿ ಅಂದ್ರೆ ಡಿಜಿಟಲ್ ಕಲಿನ ಮುಖಾಂತರ ನೀವು ಕ್ಲಾಸಸ್ ಅನ್ನ ಕೇಳ್ಬೋದು. ಮಕ್ಕಳಿಗೆ ಯಾವ ರೀತಿ ಸ್ಕೂಲ್ಸ್ ಗಳನ್ನ ಕಲಿಸಬಹುದು, ನಿಮ್ಮ ಹತ್ರ ಸಮೀಪ ಯಾವ ಸ್ಕೂಲ್ಸ್ ಇರ್ಲಿ ಅಂದ್ರೆ ಆನ್ಲೈನ್ ಸ್ಕೂಲ್ ಮುಖಾಂತರ ನಿಮ್ಮ ಮಕ್ಕಳಿಗೆ ನೀವು ಯಾವ ರೀತಿ ಎಜುಕೇಶನ್ ಕೊಡಿಸಬಹುದು. ಓಕೆ, ಈ ರೀತಿಯಾದಂತಹ ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಯಾರು ಮಾಡಕತ್ತಾರ, ರೂರಲ್ ಏರಿಯಾಸ್ ಮತ್ತೆ ಸೆಮಿ ಅರ್ಬನ್ ಏರಿಯಾಸ್ ಒಳಗಡೆ ಅಂತಂದ್ರೆ ಭಾರತ್ ವಿಸ್ತಾರದವ್ರು ಮಾಡ್ಲಿಕ್ಕತ್ತಾರ. ಯಾರು ಮಾಡ್ಲಿಕ್ಕತ್ತಾರಿ? ಭಾರತ್ ವಿಸ್ತಾರದವ್ರು ಮಾಡ್ಲಿಕ್ಕತ್ತಾರ. ಎಲ್ಲಿಂದ ಸ್ಟಾರ್ಟ್ ಮಾಡ್ಯಾರ ಅಂತಂದ್ರೆ ಜೈಪುರಿಂದ ಸ್ಟಾರ್ಟ್ ಮಾಡ್ಯಾರ. ಓಕೆ,
ಓಕೆ, ಇದು ಕೊನೆಯ ಹಂತದ ಸೇವಾ ವಿತರಣೆ ಆಗೈತಿ, ಲಾಸ್ಟ್ ಮೈಲ್ ಸರ್ವಿಸ್ ಡೆಲಿವರಿ ಆಗೈತಿ ಮತ್ತು ಡಿಜಿಟಲ್ ಪರಿಸರ ವ್ಯವಸ್ಥೆಯ ಒಳಹೊಕ್ಕು ಬಲಪಡಿಸುವತ್ತ ಗಮನ ಹರಿಸುತ್ತದೆ. ಓಕೆ, ಇದು ಡಿಜಿಟಲ್ ಪರಿಸರ ವ್ಯವಸ್ಥೆಯ ಬಗ್ಗೆ ಜಾಸ್ತಿ ಏನ್ ಮಾಡ್ತದೆ ಫೋಕಸ್. ಯಾಕಂದ್ರೆ ರೂರಲ್ ಏರಿಯಾಸ್ ಒಳಗೆ ಜಾಸ್ತಿ ಜನರು ಎದ್ರ ಮೇಲೆ ಅವಲಂಬಿತವಾಗ್ಯಾರ್ರಿ, ಫಾರ್ಮಿಂಗ್ ಮೇಲೆ ಅವಲಂಬಿತವಾಗ್ಯಾರ, ಫಾರ್ಮಿಂಗ್ ಮೇಲೆ ಅವಲಂಬಿತವಾಗ್ಯಾರ. ಸೊ ಅವರು ಫಾರ್ಮಿಂಗ್ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋದು ಇವರು ಹೇಳ್ಕೊಡ್ತಾರೆ. ಈ ಕಾರ್ಯಕ್ರಮವನ್ನು ರಾಜಸ್ಥಾನದ ಜೈಪುರದಿಂದ ಪ್ರಾರಂಭಿಸಲಾಯಿತು. ಸೊ ಈ ಕಾರ್ಯಕ್ರಮ ಎಲ್ಲಿ ಸ್ಟಾರ್ಟ್ ಮಾಡಿದ್ರು? ರಾಜಸ್ಥಾನ್ ಜೈಪುರಿಂದ ಸ್ಟಾರ್ಟ್ ಮಾಡಿ. ಇದು ಎದರ ಅಂಡರ್ ಬರ್ತದೆ? ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಂಡರ್ ಬರ್ತದೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಏನಾದ್ರೂ ಏನು ಡಿಜಿಟಲೀಕರಣ ಟೆಕ್ನಾಲಜಿ ಬಂತಪ್ಪ ಅಂತಂದ್ರೆ ಇದು ಎದ್ರ ಅಂಡರ್ ಬರ್ತದೆ? ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡರ್ ಬರ್ತದೆ. ನೋಡ್ರಿ, ಡಿಜಿಟಲ್ ವಿಸ್ತರಣೆ ಮತ್ತು ಕೊನೆಯ ಹಂತದ ಸೇವಾ ವಿತರಣೆ ಇದರದ ಮುಖ್ಯ ಉದ್ದೇಶ ಆಗೈತಿ. ಸೊ ಥೀಮ್ ಏನೈತ್ರಿ ಇದ್ರದ್ದು? ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯ ಬಲಪಡಿಸುವುದೇ ಇದ್ರ ಮೇನ್ ಥೀಮ್. ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯವನ್ನ ಇದೇನು ಡಿಜಿಟಲ್ ಪಾರ್ಟ್ನರ್ಶಿಪ್ ಇನೋವೇಷನ್ ಅಂತ ಹೇಳ್ತೀವಿ ನಾವು. ಡಿಜಿಟಲ್ ಪಾರ್ಟ್ನರ್ಶಿಪ್ ಇನೋವೇಷನ್ ಅಂತ ಹೇಳ್ತೀವಿ. ಓಕೆ, ಅದರ ಮೂಲ ಸೌಕರ್ಯ ಬಲಪಡಿಸುವುದೇ ಇದರ ಮುಖ್ಯ ಉದ್ದೇಶ ಆಗೈತಿ. ಗೊತ್ತೈತ್ರಿ? ನೆಕ್ಸ್ಟ್ ಭಾರತ್ ವಿಸ್ತಾರ ಬಗ್ಗೆ ಏನಿಲ್ರಿ. ಭಾರತ್ ವಿಸ್ತಾರ ಎದ್ರ ಸಂಬಂಧ ಮಾಡಿದ್ರು ಇದ್ರ ಅಂಡರ್ ಯಾರ್ಯಾರು ಬರ್ತಾರ? ಓಕೆ, ಒಂದು ಸೆಮಿ ಅರ್ಬನ್ ಏರಿಯಾಸ್ ಮತ್ತು ರೂರಲ್ ಏರಿಯಾಸ್. ಇವ್ರದ್ದು ಮೇನ್ ಉದ್ದೇಶ ಏನೈತೆ? ಥೀಮ್ ಅಂತ. ಇಷ್ಟೇ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್. ನೆಕ್ಸ್ಟ್ ನೋಡ್ರಿ, ವಿಚ್ ರೆವಲ್ಯೂಷನ್ ಪ್ರಮೋಟ್ಸ್ ಬೀ ಕೀಪಿಂಗ್ ಅಂಡ್ ಹನಿ ಪ್ರೊಡಕ್ಷನ್? ಬೀ ಕೀಪಿಂಗ್ ಮತ್ತೆ ಹನಿ ಪ್ರೊಡಕ್ಷನ್ ಯಾರು ಪ್ರಮೋಟ್ ಮಾಡ್ತಾರ? ಮಧುಮಕ್ಕಿ ಸಾಕಣೆ ಮತ್ತು ಜೇನು ಉತ್ಪಾದನೆ ಉಚ್ಚೇಸುವ ಕ್ರಾಂತಿ ಯಾವುದು? ಯಾವ ಕ್ರಾಂತಿ ರೀ? ವೈಟ್ ರೆವಲ್ಯೂಷನ್ ಮಿಲ್ಕ್ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೀವಿ, ಮಿಲ್ಕ್ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೀವಿ. ಬ್ಲೂ ರೆವಲ್ಯೂಷನ್ ಫಿಶಸ್ ಪ್ರೊಡಕ್ಷನ್ ಬಗ್ಗೆ. ಯೆಲ್ಲೋ ರೆವಲ್ಯೂಷನ್ ಆಯಿಲ್ ಸೀಡ್ ಪ್ರೊಡಕ್ಷನ್ ಬಗ್ಗೆ, ಆಯಿಲ್ ಸೀಡ್ ಪ್ರೊಡಕ್ಷನ್ ಬಗ್ಗೆ. ಓಕೆ, ಸ್ವೀಟ್ ರೆವಲ್ಯೂಷನ್ ಬಂದ್ಬಿಟ್ಟು ಹನಿ ಪ್ರೊಡಕ್ಷನ್ ಬಗ್ಗೆ, ಹನಿ ಪ್ರೊಡಕ್ಷನ್ ಬಗ್ಗೆ, ಬೀ ಕೀಪಿಂಗ್ ಅಂಡ್ ಹನಿ ಪ್ರೊಡಕ್ಷನ್. ಈ ಸ್ವೀಟ್ ರೆವಲ್ಯೂಷನ್ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರ ಗೋಲ್ಡನ್ ರೆವಲ್ಯೂಷನ್ ಅಂತ ಹೇಳ್ತೇವೆ ನಾವು. ಗೋಲ್ಡನ್ ರೆವಲ್ಯೂಷನ್. ಈ ಗೋಲ್ಡನ್ ರೆವಲ್ಯೂಷನ್ ಒಳಗೆ ಏನೇನ್ ನಾವು ಕಲಿತೀವಪ್ಪ ಅಂತಂದ್ರೆ ಫ್ರೂಟ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್, ಹನಿ ಮತ್ತ ಹಾರ್ಟಿಕಲ್ಚರ್ ಪ್ರೊಡಕ್ಷನ್ ಬಗ್ಗೆ ಇಲ್ಲಿ ನಾವು ಕಲಿತೇವೆ. ಓಕೆ, ಫ್ರೂಟ್ಸ್, ಹನಿ, ಹಾರ್ಟಿಕಲ್ಚರ್ ಬಗ್ಗೆ ನಾವು ಕಲಿತೀವಿ. ಈ ರೆವಲ್ಯೂಷನ್ ಅನ್ನ ಇಡೀ ದೇಶದಿಂದ ಈ ರೆವಲ್ಯೂಷನ್ ಸ್ಟಾರ್ಟ್ ಮಾಡಿದಂತ ವ್ಯಕ್ತಿ ಯಾರ್ರಿ? ನಾರ್ಮನ್ ಬೋರ್ಲಾಗೋರ್. ಯಾರ್ರಿ? ನಾರ್ಮನ್ ಬೋರ್ಲಾಗೋರ್. ನಾರ್ಮನ್ ಬೋರ್ಲಾಗೋರ್. ಓಕೆ, ಹಿ ಇಸ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ಸ್. ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಹಸಿರು ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂತಂದ್ರೆ ನಾರ್ಮನ್ ಬೋರ್ಲಾಗೋರ್. ಅದೇ ರೀತಿ ಭಾರತದ ಹಸಿರು ಕ್ರಾಂತಿಯ ಪಿತಾಮಹರ ಯಾರಪ್ಪ ಅಂದ್ರ MS ಸ್ವಾಮಿನಾಥನ್ ಅವರು. MS ಸ್ವಾಮಿನಾಥನ್ ಅವರು. ಭಾರತದ ಅಂದ್ರೆ ಇಂಡಿಯಾಸ್ ಗ್ರೀನ್ ರೆವಲ್ಯೂಷನ್ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಅಂತ ಕೇಳಿದ್ರೆ ಯಾರ್ರಿ? MS ಸ್ವಾಮಿನಾಥನ್ ಅವರು ಅಂತ ಹೇಳ್ರಿ. ಓಕೆ, ಎಕ್ಸಾಮ್ ನಾಗ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತಂದ್ರೆ ನಾರ್ಮನ್ ಬೋರ್ಲಾಗೋರು, ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಅಂತಂದ್ರೆ MS ಸ್ವಾಮಿನಾಥನ್. ಇವರು ಇಂಡಿಯಾ ಒಳಗಡೆ ಈಸ್ ದ ಫಸ್ಟ್ ರೆಸಿಪಿಯೆಂಟ್ ಫಾರ್ ವರ್ಲ್ಡ್ ಫುಡ್ ಪ್ರೈಸ್. ವರ್ಲ್ಡ್ ಫುಡ್ ಪ್ರೈಸ್ ಫಸ್ಟ್ ಆಯ್ಕೆ ಆದಂತ ವ್ಯಕ್ತಿ ಯಾರಪ್ಪ ಅಂತಂದ್ರ ನಮ್ಮ ಭಾರತದಲ್ಲೇ ಫಸ್ಟ್ ಆಯ್ಕೆ ಆದಂತ ವ್ಯಕ್ತಿ ಯಾರಪ್ಪ ಅಂದ್ರ MS ಸ್ವಾಮಿನಾಥನ್ ಅವ್ರು. ಯಾರಿ? MS ಸ್ವಾಮಿನಾಥನ್ ಅವ್ರು. ಸೊ ನೋಡ್ರಿ, ಇಲ್ಲಿ ಬೇಕಾದ್ರೆ ನಿಮಗೆ ಇನ್ನೊಂದಿಷ್ಟು ನಿಮಗೆ ರೆವಲ್ಯೂಷನ್ಸ್ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಹೇಳ್ತೀನಿ. ವೈಟ್ ರೆವಲ್ಯೂಷನ್ ಅಂತಂದ್ರೆ ಏನು? ಮಿಲ್ಕ್ ಪ್ರೊಡಕ್ಷನ್ ಬಗ್ಗೆ. ಓಕೆ, ಬ್ಲೂ ಅಂತಂದ್ರೆ ಫಿಶರೀಸ್ ಬಗ್ಗೆ, ಯೆಲ್ಲೋ ಅಂತಂದ್ರೆ ಆಯಿಲ್ ಸೀಡ್ ಪ್ರೊಡಕ್ಷನ್ ಬಗ್ಗೆ ಅಂತ ಹೇಳಿದ್ವಿ. ಗೋಲ್ಡನ್ ರೆವಲ್ಯೂಷನ್ ಅಂತ ಫ್ರೂಟ್ಸ್, ಹನಿ, ಹಾರ್ಟಿಕಲ್ಚರ್. ಇನ್ ರೆಡ್ ರೆವಲ್ಯೂಷನ್ ಅಂತಂದ್ರ ಮೀಟ್ ಅಂಡ್ ಟೊಮ್ಯಾಟೊ. ಓಕೆ, ಗ್ರೀನ್ ರೆವಲ್ಯೂಷನ್ ಅಂತಂದ್ರ ಗ್ರೇನ್ಸ್ ಬಗ್ಗೆ, ಕಾಳುಗಳ ಬಗ್ಗೆ, ಗ್ರೇನ್ಸ್ ಬಗ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಲ್ಯಾಕ್ ರೆವಲ್ಯೂಷನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬಗ್ಗೆ. ನಾವು ಹೇಳ್ತೇವೆ. ಬ್ಲ್ಯಾಕ್ ರೆವಲ್ಯೂಷನ್ ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬಗ್ಗೆ.
ಸಿಲ್ವರ್ ರೆವಲ್ಯೂಷನ್ ಎಗ್ ಮತ್ತ ಪೌಲ್ಟ್ರಿ. ಅದೇ ರೀತಿ ಸಿಲ್ವರ್ ಫೈಬರ್ ಕಾಟನ್ ಬಗ್ಗೆ, ಕಾಟನ್ ಪ್ರೊಡಕ್ಷನ್ ಬಗ್ಗೆ. ಗೋಲ್ಡನ್ ರೆವಲ್ಯೂಷನ್ ಫ್ರೂಟ್ಸ್, ಅದೇ ರೀತಿ ಗೋಲ್ಡನ್ ಫೈಬರ್ ಜೂಟ್ ರೆವಲ್ಯೂಷನ್ ಬಗ್ಗೆ, ಜೂಟ್. ಅದೇ ಗ್ರೇ ರೆವಲ್ಯೂಷನ್ ಲೆದರ್ ಮತ್ತ ಕೋಕೋ. ಓಕೆ, ಇವು ನಿಮಗೆ ರೆವಲ್ಯೂಷನ್ಸ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತದೆ. ಬಹಳ ಕ್ವಶನ್ಸ್ ಕೇಳೋಣ ಎಲ್ಲಾ ಎಕ್ಸಾಮ್ಸಿಗ. ಸೊ ರೆವಲ್ಯೂಷನ್ಸ್ ಸ್ವಲ್ಪ ನೀಟಾಗಿ ಓದ್ಕೊಡ್ರಿ. ಮತ್ತ ರೌಂಡ್ ರೆವಲ್ಯೂಷನ್ ಅಂತ ಒಂದ್ ಬರ್ತದ, ರೌಂಡ್ ಅಂತ ಹೇಳಿ ಒಂದ್ ಬರ್ತೈತಿ. ಅದು ಅದ್ರ ಬಗ್ಗೆ ಪೊಟ್ಯಾಟೋಸ್ ಪ್ರೊಡಕ್ಷನ್ ಬಗ್ಗೆ. ಸೊ ಈ ನಮ್ಮ ಇಂಡಿಯಾದೊಳಗೆ ಎಷ್ಟು ರೆವಲ್ಯೂಷನ್ಸ್ ಅದಾವಲ್ಲ ದಯಮಾಡಿ ನೋಡ್ಕೊರಿ. ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಆದ್ರೂ ಕೇಳ್ಬೋದು, ಸ್ಟೇಟ್ಮೆಂಟ್ ಅಲ್ಲೇ ಆದ್ರೂ ಕೇಳ್ಬೋದು. ಗೊತ್ತೈತ್ರಿ? ಸ್ವೀಟ್ ರೆವಲ್ಯೂಷನ್ ಇನ್ನೊಂದ್ ಹೆಸರು ಏನಪ್ಪಾ ಅಂತಂದ್ರೆ ಗೋಲ್ಡನ್ ರೆವಲ್ಯೂಷನ್. ಫ್ರೂಟ್ಸ್, ಹನಿ, ಹಾರ್ಟಿಕಲ್ಚರ್ ಪ್ರೊಡಕ್ಷನ್ ಬಗ್ಗೆ ನಾವಿಲ್ಲಿ ಏನ್ ಮಾಡ್ತೀವಿ, ಹಾರ್ಟಿಕಲ್ಚರ್. ಏನು ಇವ್ ರೆವಲ್ಯೂಷನ್ಸ್ ಯಾಕೆ ಇಂಡಿಯಾ ಒಳಗೆ ಇಂಪಾರ್ಟೆಂಟ್ ಆದವಪ್ಪ ಅಂತಂದ್ರ ನಮ್ಮ ಎಲ್ಲಾ ದೇಶದೊಳಗೆ ಏನಾಯ್ತು, ಒಂದ್ ಟೈಮ್ನಾಗ ಫುಡ್ ಎಮರ್ಜೆನ್ಸಿ ಬರೋ ಅಂತ ಚಾನ್ಸಸ್ ಇತ್ತು. ಅದಕ್ಕೆ ನಾರ್ಮಲ್ ಬೋರ್ಲಾಗ್ದವ್ರು ಏನ್ ಮಾಡಿದ್ರು, ಯಾವ್ಯಾವ ಕಂಟ್ರಿ ಒಳಗಡೆ ಕ್ಲೈಮೇಟ್ ತಕ್ಕಂಗ, ಹವಾಮಾನ ತಕ್ಕಂಗ ಏನೇನ್ ಜಾಸ್ತಿ ಬೆಳಿಬೋದಲ್ಲ, ಸೊ ಅವುಗಳನ್ನ ಎಲ್ಲಾ ಬೆಳೆದು ಒಬ್ರಿಗೊಬ್ರು ಎಲ್ಲಾ ದೇಶಗಳು ಒಬ್ರಿಗೊಬ್ರು ಹಂಚ್ಕೋಬಹುದು ಅನ್ನೋದ್ರ ಮುಖಾಂತರ ಈ ರೆವಲ್ಯೂಷನ್ಸ್ ಇನ್ನು ಸ್ಟಾರ್ಟ್ ಮಾಡುದು. ಅದೇ ರೀತಿ ನಮ್ಮ MS ಸ್ವಾಮಿನಾಥ್ ಅವ್ರು, ಬಿಕಾಸ್ ನಮ್ಮ ಇಂಡಿಯಾ ಒಳಗೆ ಏನೈತಿ ಡೈವರ್ಸಿಟಿ ಬಹಳ ವಾಸ್ಟ್ ಐತಿ. ನಮ್ಮ ಇಂಡಿಯಾದೊಳಗ ಏನೈತಿ ಜಾಸ್ತಿ ಅಂತ ಎಲ್ಲಾ ರೀತಿಯಾದಂತ ನಾವು ಏನು ಬೆಳಿಬಹುದು, ಪ್ರೊಡಕ್ಟ್ ಮಾಡ್ಬೋದು ಅಂತೇಳಿ MS ಸ್ವಾಮಿನಾಥನ್ ಅವ್ರು ಇರ್ಬೇಕು. ನಮ್ಮ ಇಂಡಿಯಾದೊಳಗೂ ವೆರೈಟೀಸ್ ಆಫ್ ರೆವಲ್ಯೂಷನ್ಸ್ ಅನ್ನ ತಂದ್ರು. ಸೊ ಅದ್ರೊಳಗೆ ಇಷ್ಟು ರೆವಲ್ಯೂಷನ್ಸ್ ನಿಮ್ಗೆ ಎಕ್ಸಾಮಿಗ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲಿ ಮಧುಮಕ್ಕಿ ಸಾಕಣೆ ಮತ್ತು ಜೇನು ಉತ್ಪಾದನೆ ಉತ್ತೇಜಿಸುವ ಕ್ರಾಂತಿ ಯಾವ್ದ್ರಿ? ಸ್ವೀಟ್ ರೆವಲ್ಯೂಷನ್ ಆರ್ ಎಲ್ಸ್ ಗೋಲ್ಡನ್ ರೆವಲ್ಯೂಷನ್. ಸ್ವೀಟ್ ರೆವಲ್ಯೂಷನ್ ಆರ್ ಎಲ್ಸ್ ಗೋಲ್ಡನ್ ರೆವಲ್ಯೂಷನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಹೂ ಇಸ್ ದ ಕರೆಂಟ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಫ್ ಇಂಡಿಯಾ? ಸೊ ಈಗ CDS ಕರೆಂಟ್ CDS ಯಾರದಾರಿ ಇಂಡಿಯಾದು? ಯಾರಿದಾರಿ? ಮನೋಜ್ ಪಾಂಡೆ. ಯಾರ್ರಿ? ಮನೋಜ್ ಪಾಂಡೆ ಅವ್ರಿ. CDS ನೋಡ್ರಿ, ಇವ್ರು 2ನೇ CDS ರೀ. ಇವರು ನಾ ನಿಮಗೆ ಆಲ್ರೆಡಿ ಹೇಳಿದೆ, ನಿಮಗೆ ಎಕ್ಸಾಂಪಿಗ ಆರ್ಮಿ, ನೇವಿ ಮತ್ತೇನ ಏರ್ ಫೋರ್ಸ್ ನೋಡ್ರಿ. ಆಲ್ಮೋಸ್ಟ್ ಯಾವಾಗಿಂದ ಕ್ಲಾಸ್ ಸ್ಟಾರ್ಟ್ ಮಾಡೀನಿ ಕರೆಂಟ್ ಅಫೇರ್ಸ್, ಅವಾಗಿನ ದಿವಸ ಏನಿಲ್ಲ ಒಂದಿಲ್ಲ 2 ಕ್ವಶನ್ ನ್ಯೂಸ್ನಾಗ ಇದ್ದೇ ಇರ್ತದೆ ರಿಲೇಟೆಡ್ ಟು ಆರ್ಮಿ, ನೇವಿ ಮತ್ತ ಏರ್ ಫೋರ್ಸ್ ರಿಲೇಟೆಡ್. ಸೊ CDS ಬಗ್ಗೆ ಒಂದ್ ಸ್ವಲ್ಪ ನಾ ನಿಮಗ ಹೇಳ್ತೀನಿ, ಬಹಳ ಇಂಪಾರ್ಟೆಂಟ್ ಇಲ್ಲ. CDS ಅಂದ್ರೆ ಏನು ನಮ್ಗೆ ಸ್ವಲ್ಪ ಹೇಳ್ತೀನಿ. ದ ಪ್ರೆಸೆಂಟ್ ಚೀಫ್ ಡಿಫೆನ್ಸ್ ಸ್ಟಾಫ್, ಸಾರಿ ಅನಿಲ್ ಚೌಹಾಣ್ ಅವರು ಪ್ರೆಸೆಂಟ್ CDS ಅದಾರ. ಯಾರು ಪ್ರೆಸೆಂಟ್ CDS ಅದಾರ? ಅನಿಲ್ ಚೌಹಾಣ್ ಅವರು. ಇವರು ಮೇಜರ್ ಆರ್ಮಿ ಆಫೀಸರ್ ಇದ್ದಾರೆ. ಓಕೆ, ಅನಿಲ್ ಚೌಹಾಣ್ ಅವರು ಪ್ರೆಸೆಂಟ್ CDS ಅದಾರ. ಜನರಲ್ ಅನಿಲ್ ಚೌಹಾಣ್ ಅವರು ಪ್ರೆಸೆಂಟ್ CDS ಇದಾರ. ಓಕೆ, ಇವ್ರು ಯಾವಾಗ ಅಪಾಯಿಂಟ್ ಆಗ್ಯಾರ್ರಿ? 30 ಸೆಪ್ಟೆಂಬರ್ 2022 ಇವ್ರು ಏನಾಗ್ಯಾರ? ಅಪಾಯಿಂಟ್ ಆಗ್ಯಾರ. ಓಕೆ, ಇವ್ರು ಸೆಕೆಂಡ್ CDS ಆಫ್ ಇಂಡಿಯಾ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಯಾರಿದ್ರಿ? ಬಿಪಿನ್ ರಾವತ್ ಅವರಿದ್ರು. ಫಸ್ಟ್ CDS ಆಫ್ ಇಂಡಿಯಾ ಯಾರ್ರಿ? ಬಿಪಿನ್ ರಾವತ್ ಅವರು. ಇವ್ರದ್ದು ರ್ಯಾಂಕ್ ಏನಿತ್ರಿ? 4 ಸ್ಟಾರ್ ಜನರಲ್ ಅಂತ ಹೇಳಿ ಕರಿತೀವಿ. ರ್ಯಾಂಕಿಂಗ್ ಏನು? 4 ಸ್ಟಾರ್. ನೋಡ್ರಿ ಇಲ್ಲಿ ರ್ಯಾಂಕಿಂಗ್ ಫಸ್ಟ್ ಸ್ಟಾರ್, ಸೆಕೆಂಡ್ ಸ್ಟಾರ್, ಥರ್ಡ್ ಸ್ಟಾರ್, ಫೋರ್ತ್ ಸ್ಟಾರ್ ಅಂತ ಹೇಳಿ ಕೊಡ್ತೀವಿ. ಸೊ 4 ಸ್ಟಾರ್ಸ್, ಲಾಸ್ಟ್ ಸ್ಟಾರ್ ಇಸ್ ಕನ್ಸಿಡರ್ ಆಸ್ ಅ 4 ಸ್ಟಾರ್. ಸೊ ಇವರು 4 ಸ್ಟಾರ್ ಜನರಲ್ ಅಂದ್ರೆ ಇವ್ರು ಏನಾಗ್ತೈತಿ, ಆರ್ಮಿ, ನೇವಿ, ಏರ್ ಫೋರ್ಸ್ ಅನ್ ಎಲ್ಲಾ ಇವ್ರ ಕಂಟ್ರೋಲ್ ಒಳಗೆ ಇರ್ತದೆ. ಎಲ್ಲಾನು ಇವ್ರ ಕಂಟ್ರೋಲ್ ಒಳಗಡೆ ಇರ್ತದ. ಸರ್ವಿಸ್ ಇಂಡಿಯನ್ ಆರ್ಮಿ, ಗೋರ್ಖಾ ರೈಫಲ್ಸ್ ಅಲ್ಲಿ ಈಗ ಸದ್ಯಕ್ಕೆ ಇವ್ರ ಸರ್ವಿಸ್ ಐತಿ. ಇವರು 2026 ಇವ್ರು ಏನ್ ಮಾಡ್ಲಿಕ್ಕತ್ತಾರ, ಇವ್ರದ್ದು 2022 ಇವ್ರು ಅಪಾಯಿಂಟ್ ಆಗ್ಯಾರ. ಬಟ್ ಈಗಾದ್ರೂ ಸುತ್ತಕ್ಕೂ ಇವ್ರದ್ದು ವರ್ಕಿಂಗ್ ಅಪಾಯಿಂಟ್ಮೆಂಟ್ ಕಂಟಿನ್ಯೂ ಐತಿ ಅಂತ ಹೇಳಿಕತ್ತೇವ್ ನಾವು. ಓಕೆ, ಸೊ ನೋಡ್ರಿ CDS ಬಗ್ಗೆ ನೋಡೋಣ್ರಿ. CDS ಭಾರತ ಸರ್ಕಾರಕ್ಕೆ ಏಕಬಿಂದು ಮಿಲಿಟರಿ ಪಾಯಿಂಟ್ ಅಡ್ವೈಸರಿ ಸಲಹೆಗಾರರಾಗಿದ್ದಾರೆ. ಅಂದ್ರ ಸಿಂಗಲ್ ಪಾಯಿಂಟ್ ಮಿಲಿಟರಿ ಅಡ್ವೈಸರಿ ಅಂತ ಅಂತೀವಿ. ಅಂದ್ರ ಮಿಲಿಟರಿ ಒಳಗಡೆ ಯಾವುದೇ ರೀತಿ ಪ್ರಾಜೆಕ್ಟ್ಸ್ ನಡೀಲಿ, ಯಾವುದೇ ರೀತಿ ಕೆಲಸಗಳನ್ನ ನಡೀಲಿ, ಯಾವುದೇ ರೀತಿ ಅಭಿವೃದ್ಧಿ ಮಾಡ್ಲಿ, ಅದ್ರದ್ದು ಯಾರು ಸಿಂಗಲ್ ಪಾಯಿಂಟ್ ಅಡ್ವೈಸ್ ಯಾರು ಮಾಡ್ತಾರಪ್ಪ ಅಂತಂದ್ರೆ CDS, ಚೀಫ್ ಡಿಫೆನ್ಸ್ CDS ಸೆಂಟ್ರಲ್ ಡಿಫೆನ್ಸ್ ಸರ್ವಿಸ್ ದವರು ಇದನ್ನ ಏನ್ ಮಾಡ್ತಾರ? ಅಡ್ವೈಸ್ ಮಾಡ್ತಾರ. ಓಕೆ, ಸೊ ಇದು ಯಾವಾಗ ಕ್ರಿಯೇಟ್ ಮಾಡ್ಯಾರಿ? 24 ಸೆಪ್ಟೆಂಬರ್ 2019 2019 ಏನ್ ಮಾಡ್ಯಾರ? ಕ್ರಿಯೇಟ್ ಮಾಡ್ಯಾರ. 2019 ಫಸ್ಟ್ CDS ಯಾರಾಗಿದ್ರಿ? ಬಿಪಿನ್ ರಾವತ್ ಅವರು ಆಗಿದ್ರು. ಯಾರು ಫಸ್ಟ್ CDS ಯಾರಿ? ಬಿಪಿನ್ ರಾವತ್. ಈಗ ಯಾರದಾರ್ರಿ? ಅನಿಲ್ ಚೌಹಾಣ್ ಅವ್ರ ಅದಾರ. ಈಗ ಯಾರದಾರಿ ಸೆಕೆಂಡ್ CDS? ಅನಿಲ್ ಚೌಹಾಣ್. ಓಕೆ,
ಇದು ಯಾವಾಗ ರಿಕಮೆಂಡ್ ಮಾಡಿದ ಅಂತಂದ್ರೆ ಕಾರ್ಗಿಲ್ ವಾರ್ ಆದಂತ ಸಮಯದಲ್ಲಿ ಈ CDS ಅನ್ನೋ ಪದವಿ ಏನ್ ಮಾಡಿದ್ವಿ ನಾವು ರಿಕಮೆಂಡ್ ಮಾಡ್ಬೇಕು. ಕಾರ್ಗಿಲ್ ರಿವ್ಯೂ ಕಮಿಟಿ ಅಂಡ್ ಲೇಟರ್ ಬೈ ದ ಗ್ರೂಪ್ ಆಫ್ ಮಿನಿಸ್ಟರ್ಸ್. ಇದು ಯಾರು ರಿಕಮೆಂಡ್ ಮಾಡ್ಯಾರ ಅಂತಂದ್ರೆ ಕಾರ್ಗಿಲ್ ವಾರ್ ಕಮಿಟಿ ಮತ್ತ ಬೇರೆ ಬೇರೆ ಮಿನಿಸ್ಟರ್ಸ್ ಇದನ್ನ ಈ CDS ಅನ್ನೋ ಹುದ್ದೆನ ರಿಕಮೆಂಡ್ ಮಾಡ್ಯಾರ. ಇದ್ರ ಮುಖ್ಯ ಕಾರ್ಯಗಳು ಏನದಾವ್ ನೋಡ್ರಿ. ರಕ್ಷಣಾ ಸಚಿವರಿಗೆ ಪ್ರಧಾನ ಮಿಲಿಟರಿ ಸಲಹೆಗಾರ. ರಕ್ಷಣಾ ಅಂದ್ರೆ ಡಿಫೆನ್ಸ್ ಪ್ರೊಟೆಕ್ಟರ್ಸ್ ಯಾರು ಇರ್ತಾರಲ್ಲ ಅವ್ರೀಗ ಮೇನ್ ಅಡ್ವೈಸರಿ ಯಾರು ಮಾಡ್ತಾರ ಅಂದ್ರೆ CDS ಅವ್ರು ಮಾಡ್ತಾರ. 3 ಸೇವೆಗಳ ನಡುವೆ ಜಂಟಿತನವನ್ನು ಉತ್ತೇಜಿಸುವುದು. 3 ಸೇವೆ ಅಂತಂದ್ರೆ ಆರ್ಮಿ, ನೇವಿ, ಏರ್ ಫೋರ್ಸ್. ಈ 3 ಸೇವೆಯೊಳಗ ಜಂಟಿತನವನ್ನು ಉತ್ತೇಜಿಸುವುದು ಅಂದ್ರ 1 ಪಾಯಿಂಟ್ ಸಿಂಗಲ್ ಪಾಯಿಂಟ್ ಮಿಲಿಟರಿ ಅಡ್ವೈಸ್ ಅಂತ ಹೇಳ್ತೇವೆ. ಸೊ ಈ ಮಿಲಿಟರಿ ಒಳಗೆ ಏನೇನ್ ಬರ್ತಾವಲ್ಲ ಇದೆಲ್ಲಾನು ಅಡ್ವೈಸ್ ಯಾರು ಮಾಡ್ತಾರಪ್ಪ ಅಂದ್ರೆ CDS ಅವ್ರು ಮಾಡ್ತಾರ. ಆಮೇಲೆ ಮಿಲಿಟರಿ ವ್ಯವಹಾರಗಳ ಇಲಾಖೆಯ ಮುಖ್ಯಸ್ಥರು ಯಾರಪ್ಪ ಅಂತಂದ್ರೆ CDS. ಮಿಲಿಟರಿ ವ್ಯವಹಾರಗಳ ಮುಖ್ಯಸ್ಥ ಯಾರಪ್ಪ ಅಂತಂದ್ರೆ CDS. ಅದೇ ರೀತಿ ಕಮಾಂಡ್ ಸುಧಾರಣೆಗಳಿಗೆ ಚಾಲನೆ ನೀಡುತ್ತಾರೆ. ಕಮಾಂಡರ್ಸ್ ಇರ್ತಾರೆ, ನಮ್ಮ ಮಿಲಿಟರಿ ಆಫೀಸರ್ಸ್ ಕಮಾಂಡರ್ಸ್ ಇರ್ತಾರೆ. ಇವರಲ್ಲಿ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡೋದು ಕೆಲಸ ಯಾರಪ್ಪ ಅಂತಂದ್ರೆ CDS ಅವರು. ಇವ್ರಿಗೆ ಹೊಸ ಹೊಸ ಪ್ರಾಜೆಕ್ಟ್ಸ್ ಗಳನ್ನ ಕೊಡ್ತಾರೆ, ಹೊಸ ಹೊಸ ಸ್ಕಿಲ್ಸ್ ನ ಏನ್ ಮಾಡ್ತಾರೆ ಇವರು ಡೆವಲಪ್ಮೆಂಟ್ ಅನ್ನ ಮಾಡ್ತಾರೆ. ಸೇನೆ, ನೌಕಾಪಡೆ, ವಾಯುಪಡೆ ಏಕೀಕರಣವನ್ನು ಹೆಚ್ಚಿಸುತ್ತದೆ. ಸೇನೆ, ನೌಕಾಪಡೆ, ವಾಯುಪಡೆನ ಏಕತೆಯನ್ನು ಹೆಚ್ಚಿಸುವುದು ಇವ್ರದ್ದು ಮುಖ್ಯ ಉದ್ದೇಶ ಆಗೈತ್ರಿ. ಗೊತ್ತೈತ್ರಿ CDS ಅಂತಂದ್ರೆ ಗೊತ್ತೈತ್ರಿ ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತ ಹೇಳ್ತೇವೆ ನಾವು. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಹೇಳ್ತೀವಿ. ಸೊ ಈಗ ಯಾರದಾರ ಅನಿಲ್ ಚೌಹಾಣ್ ಅವರು, ಜನರಲ್ ಅನಿಲ್ ಚೌಹಾಣ್ ಅವರು ಇವಾಗ ಅದಾರ. ಸೊ ನಿಮ್ಗೆ ಆಲ್ರೆಡಿ ನಾ ನಿಮ್ಗೆ ಆರ್ಮಿ, ನೇವಿ, ಏರ್ ಫೋರ್ಸ್ ನಾ ಯಾವಾಗ ಕ್ಲಾಸ್ ಮಾಡಿಲ್ಲ ಅವಾಗಿಂದ ನಿಮಗ ಡೈಲಿ ಏನಿಲ್ಲ 1 ಇಲ್ಲ 2 ಕ್ವಶನ್ಸ್ ನಿಮ್ಗ ಬರ್ಲಿಕ್ತಾವ. ಸೊ ಇವತ್ತೀಗ ಇಷ್ಟು ಕ್ವಶನ್ಸ್ ಕಂಪ್ಲೀಟ್ ಅದು. ಸೊ ನಾಳೆಗೆ ಏನ್ ಮಾಡೋಣ, ಇದೇ ರೀತಿ ಹೆಚ್ಚಿನ ಕ್ವಶನ್ಸ್ ನಾವ್ ಏನ್ ಮಾಡೋಣ ಇನ್ನೂ ಸ್ವಲ್ಪ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಸೊ ನಾನ್ ನಿಮ್ಗೆ ಯಾವ ರೀತಿ ನೋಟ್ಸ್ ಮಾಡ್ಕೊಟ್ಟಿನಲ್ಲ, ಯಾವ ರೀತಿ ನೋಟ್ಸ್ ಹೇಳಾಕತ್ತೀನಲ್ಲ ಅದನ್ನ ನೀಟಾಗಿ ನೋಡ್ಕೋರಿ. ಓಕೆ, ಈ ರೀತಿಯಾಗಿ ನೀವು ಯಾವುದೇ ಎಕ್ಸಾಮಿಗೆ ಬರ್ಲಿ ಇಂಪಾರ್ಟೆಂಟ್ ಈ ರೀತಿಯಾಗಿ ನೀವು ನೋಟ್ಸ್ ಮಾಡ್ಕೊಂತ ಹೋಗ್ರಿ. ಓಕೆ, ಸೊ ಹಿಂದಿನ ಕ್ಲಾಸಸ್ ಯಾರ್ಯಾರು ನೋಡಿಲ್ಲ ಎಲ್ಲರೂ ಹೋಗಿ ಹಿಂದಿನ ಕ್ಲಾಸಸ್ ನೋಡ್ ಬರ್ರಿ. ಸೊ ಬಿ ಸೀರಿಯಸ್, ಪ್ರಿಪೇರ್ ಆಗ್ರಿ. ಇನ್ನೊಂದು 2 ಮಂತ್ಸ್ ಒಳಗಡೆ ನಿಮ್ಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರ. ಸೊ ಯಾವುದೇ ರೀತಿ ಕಾಲ್ ಫಾರ್ಮ್ಸ್ ಇಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಕೂಡ್ಬೇಡ್ರಿ. ಓದ್ಕೋರಿ, ಎಷ್ಟಾಗತ್ತ ಅಷ್ಟು ಈಗಿಂದ ಸಿಲೆಬಸ್ ನ ಕವರ್ ಮಾಡ್ಕೊಂತ ಹೋಗ್ರಿ. ಕರೆಂಟ್ ಅಫೇರ್ಸ್ ನ ಟಾಪಿಕ್ ಬೇಸ್ಡ್ ಓದ್ಲಿಕ್ಕೆ ಟ್ರೈ ಮಾಡ್ರಿ. ಓಕೆ ಓಕೆ, ಥ್ಯಾಂಕ್ ಯು. ಸ್ಟೇ ಟ್ಯೂನ್ಡ್ ವಿತ್ ಕ್ಲಾಸಿಕ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.